ನಾನು ಡಾಕ್ಟರ್ ಜಯಪ್ರಕಾಶ್, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ದಿಶಾ ಭಾರತ್ ಆಯೋಜನೆ ಮಾಡಿರತಕ್ಕಂತಹ ಈ 15 ದಿನಗಳ ಒಂದು ಪಾಕ್ಷಿಕ ವರ್ಗ ಅಥವಾ ಪಾಕ್ಷಿಕ ಶಿಬಿರ ಅಂತಾನೆ ಕರಿಬಹುದು. ಈ ಕಾರ್ಯಕ್ರಮಕ್ಕೆ ಅಥವಾ ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಆಗಿರುವಂತಹ ಸಾಮಾಜಿಕ ಸುಧಾರಣೆಗಳು ಈ ವಿಷಯವಾಗಿ ವಿಷಯದ ಪ್ರಸ್ತುತಿ ಮಾಡಬೇಕು ಅಂತ ದಿಶಾ ಭಾರತ್ ಅವರು ತಿಳಿಸಿದ್ದಾರೆ. ವಿಶೇಷವಾಗಿ 1ನೇ ತಾರೀಕಿಂದನೇ ಪ್ರಾರಂಭ ಆಗಿರುವಂತಹ ಈ ಒಂದು ಅಭಿಯಾನ 15ಕ್ಕೆ ಮುಕ್ತಾಯ ಆಗುವಷ್ಟೊತ್ತಿಗೆ ಇಡೀ ದೇಶದ ಒಂದು ಸ್ಪಷ್ಟ ಚಿತ್ರಣ, ನೈಜ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರಬೇಕು ಅನ್ನುವಂತಹ ಉದ್ದೇಶ. ನಾನು 3-4 ದಿನದಿಂದ ನೋಡ್ತಾ ಇದ್ದೀನಿ, ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಇದನ್ನ ಅನುಸರಿಸ್ತಾನೆ ಇದ್ದೀವಿ. ಹಾಗೆ ನಮ್ಮ ಪ್ರತಿಕ್ರಿಯೆಗಳನ್ನು ಹಾಕ್ತಾ ಇದ್ದೀವಿ. ನಮಗಿದು ಶಿಕ್ಷಣದಲ್ಲಿ ತಿಳಿಸಲೇ ಇಲ್ಲ, ಪಠ್ಯಕ್ರಮದಲ್ಲಿ ಈ ವಿಷಯಗಳು ಬರಲೇ ಇಲ್ಲ, ಬಂದಿದ್ರೆ ನಾವು ಇಷ್ಟರಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ಬಹುದಿತ್ತು. ಹೀಗೆಲ್ಲ ಅನೇಕರು ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿರುವಂತದ್ದಿದೆ. ಅದಕ್ಕಾಗಿ ಇದೊಂದು ವೇದಿಕೆ ಆಗಲಿ ಅನ್ನೋ ಕಾರಣದಿಂದಾನೇ ದಿಶಾ ಭಾರತ್ ಅವರು ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಂದಿರತಕ್ಕಂಥ ಎಲ್ಲ ಬಂಧು ಭಗಿನಿಯರನ್ನ ಸ್ವಾಗತಿಸ್ತಾ, ಸಾಮಾಜಿಕ ಸುಧಾರಣೆ ಅನ್ನುವಂತಹ ವಿಷಯದ ಬಗ್ಗೆ 4 ಅಂಶಗಳನ್ನು ಗಮನಕ್ಕೆ ತರ್ತೀನಿ. ನಾನು ಸುಧಾರಣೆ ಅಂದ್ರೆ ಕೇವಲ ಕಳೆದ ಒಂದು 200 ವರ್ಷಗಳಲ್ಲಿ ಅಂತ ಲೆಕ್ಕ ಅಲ್ಲ. ಸಾವಿರಾರು ವರ್ಷಗಳಲ್ಲಿ ಭಾರತದಲ್ಲಿ ಏನು ಸುಧಾರಣೆ ಇತ್ತು, ಅದರಲ್ಲಿ ಸಾಮಾಜಿಕ ಮಾತ್ರ ಅಲ್ಲ, ಬೇರೆ ಬೇರೆ ಮುಖಗಳಲ್ಲಿ ಸುಧಾರಣೆಗಳು ನಮ್ಮ ದೇಶದಲ್ಲಿ ಆಗಿದೆ. ಅದು ವ್ಯವಸ್ಥೆಗಳಲ್ಲಿ ಸುಧಾರಣೆ ಇರ್ಬೋದು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿದ್ದವು. ಆಡಳಿತ ಇತ್ತು, ಕಾನೂನು ಇತ್ತು, ನ್ಯಾಯ ಇತ್ತು, ಶಿಕ್ಷಣ ಇತ್ತು, ಜನಜೀವನದ ವ್ಯವಸ್ಥೆಗಳಿದ್ವು. ಇದರಲ್ಲೆಲ್ಲ ವ್ಯವಸ್ಥೆಯ ಸುಧಾರಣೆ ಆಗಿತ್ತ ಅಂತ ಕೇಳಿದ್ರೆ ನಿಜಕ್ಕೂ ಭಾರತದಲ್ಲಿ ಆಗಿತ್ತು. ಜಗತ್ತಿನ ಬೇರೆ ಯಾವುದೇ ದೇಶಕ್ಕೆ ಇಲ್ಲದಿರುವಂತಹ, ಹೆಮ್ಮೆ ಪಡುವಂತಹ ಒಂದು ಸಂಗತಿ ಭಾರತದಾಗಿತ್ತು. ನಮ್ದು ಸಭ್ಯ ಸಮೃದ್ಧ ನಾಗರಿಕ ಜೀವನ ನಮ್ಮದಾಗಿತ್ತು. ವಿನ್ಸೆಂಟ್ ಸ್ಮಿತ್ ಅನ್ನುವಂತಹ ಒಬ್ಬ ಆಂಗ್ಲ ಸಂಶೋಧಕ, ಅವನು ಒಂದು ವಿಷಯವನ್ನು ಹೇಳಿದ್ದಾನೆ. ಅದೇನಂದ್ರೆ, ಭಾರತದಲ್ಲಿ ವ್ಯವಸ್ಥೆಗಳು ಹೇಗಿದ್ವು ಅನ್ನೋದಕ್ಕೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲೇನೆ ಈಗಿನ ಪಾಟ್ನಾ ಅಂದ್ರೆ ಆಗಲೇ ಪಾಟಲಿಪುತ್ರದಿಂದ ಕಾಬೂಲ್ವರೆಗೆ, ಅಫ್ಘಾನಿಸ್ತಾನದ ಕಾಬೂಲ್ವರೆಗೆ ಸುಮಾರು 2500 ಕಿಲೋಮೀಟರ್ ಅಷ್ಟು ದೂರ ರಾಜರಸ್ತೆ ನಿರ್ಮಾಣ ಆಗಿತ್ತು, ಹೈವೇ ಆಗಿತ್ತು. ಅದರ ಇಕ್ಕೆಲಗಳಲ್ಲಿ ನೆರಳಿಗಾಗಿ ಮರಗಳನ್ನ ನಡೆಸಿದ್ರು, ಗಿಡಗಳನ್ನು ನಡೆಸಿದ್ರು, ನೀರಿನ ವ್ಯವಸ್ಥೆ ಇತ್ತು, ಸಹಜವಾಗಿ ನಡ್ಕೊಂಡು ಹೋಗುವಂತಹ ವ್ಯವಸ್ಥೆ ಆಗ್ಲೇ ಇತ್ತು 2300 ವರ್ಷದ ಹಿಂದೆ. ಚಾಣಕ್ಯನ ನಾವು ಕೇಳಿದ್ವಿ. ಚಾಣಕ್ಯ ಕೇವಲ ಸಾಮ್ರಾಜ್ಯ ಸ್ಥಾಪನೆಗಾಗಿ ಮಾತ್ರ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದ ಅಷ್ಟೇ ಅಲ್ಲ, ಅನೇಕ ಸುಧಾರಣೆಗಳನ್ನ ಆಗಲೇ ಅವನು ಮಾಡಿದ. ಅವನ ಅರ್ಥಶಾಸ್ತ್ರದ ಬಗ್ಗೆನೇ ಹೇಳಬೇಕಾದ್ರೆ, ಪೃಥಿವ್ಯಾಂ ಪಾಲನೋಪಾಯಂ ಶಾಸ್ತ್ರಂ ಇತಿ ಅರ್ಥಶಾಸ್ತ್ರಂ. ಅಂದ್ರೆ ಅರ್ಥಶಾಸ್ತ್ರದ ಅರ್ಥವೇ ಏನಂತ ಕೇಳಿದ್ರೆ, ಪೃಥ್ವಿಯನ್ನ ಅದು ಪಾಲನೆ ಮಾಡಬೇಕು, ಯಾವುದೇ ರೀತಿಯಲ್ಲಿ ಪೃಥ್ವಿಗೆ ಅದು ತೊಂದರೆ ನೋವನ್ನು ಕೊಡಬಾರದು ಅನ್ನುವಂತ ಅರ್ಥಶಾಸ್ತ್ರ ನಮ್ಮದು ಆಗಬೇಕು ಅಂತ ಹೇಳಿದ್ರು. ನಾವು ಈಗ 2020ರಲ್ಲಿ ಇದ್ದೀವಿ. ಹಾಗೆ ಇಷ್ಟೇ ವರ್ಷ ಆಗಿರೋ ಅಂತ ಕೇಳಿದ್ರೆ ಅಲ್ಲ. ನಮ್ಮ ಹಿಂದೂ ಪದ್ಧತಿಯ ಪ್ರಕಾರ, ಇದರ ಪ್ರಕಾರ, ಸಂಖ್ಯಾ ಗಣನೆಯ ಪ್ರಕಾರ 5122 ವರ್ಷಗಳು ಅಂತ ಹೇಳಿ ನಾವು ಕಲಿಯುಗದಲ್ಲಿ ಹೇಳ್ತೀವಿ. ಅಂದ್ರೆ BC ಅಥವಾ ಬಿಫೋರ್ ಕಾಮನ್ ಎರಾ ಮತ್ತು ಕಾಮನ್ ಎರಾ ಈಗ 2020 ಆದ್ರೆ 3102 ವರ್ಷಗಳ ಹಿಂದೆ BCE ಬಿಫೋರ್ ಕಾಮನ್ ಎರಾ ನಮ್ಮ ದೇಶದಲ್ಲಿ ವ್ಯವಸ್ಥಿತಗಳು ಬಹಳ ಸುಲಲಿತವಾಗಿತ್ತು ಮತ್ತು ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿತ್ತು.
ನಮ್ಮ ದೇಶವನ್ನ ಅನೇಕ ವಿದೇಶಿಗರು ಇಲ್ಲಿನ ವ್ಯವಸ್ಥೆಗಳಿಗೆ, ಇಲ್ಲಿನ ಜನಜೀವನವನ್ನ ಹಾಡಿ ಹೊಗಳಿದ್ದಾರೆ. ವಿಲ್ ಡ್ಯೂರಾಂಟ್, ಅಮೆರಿಕದ ತತ್ವಜ್ಞಾನಿ, ಅವನು ಹೇಳ್ತಾನೆ, ಮದರ್ ಇಂಡಿಯಾ ಇಸ್ ಮದರ್ ಆಫ್ ಅಸ್ ಆಲ್ ಅಂತ ಹೇಳ್ತಾನೆ. ಅಂದ್ರೆ ಭಾರತ ಇಡೀ ಜಗತ್ತಿಗೆ ಜನನಿ, ಇದು ಜಗತ್ತಿನ ತಾಯಿ ಅಂತ ಹೇಳಿ ಅವನು ಹೇಳ್ತಾನೆ. ಮ್ಯಾಕ್ಸ್ ಮುಲ್ಲರ್ ಅಂತೂ ಅವನು ಇನ್ನೂ ಮುಂದುವರೆದು ಹೇಳ್ತಾನೆ, ಈ ಪ್ರಕೃತಿ ಏನಾದ್ರೂ ಒಳ್ಳೆದನ್ನು ಕೊಟ್ಟಿದೆ ಅಥವಾ ಯಾವುದರಲ್ಲೂ ಕಿಂಚಿತ್ತು ಲೋಪ ಮಾಡಲಿಲ್ಲ, ಎಲ್ಲವೂ ಪರಿಪೂರ್ಣವಾಗಿದೆ ಅನ್ನುವಂತಹ ಒಂದು ದೇಶ ಇದ್ರೆ ಅದು ಭಾರತ ಅಂತ ಹೇಳಿದಾನ. ಮಾರ್ಕ್ ಟ್ವೈನ್, ಮಾನವ ಜನಾಂಗಕ್ಕೆ ತೊಟ್ಟಿಲು ಭಾರತ ಇದು, ಭಾಷೆಗಳಿಗೆ ತವರು ಇದು, ಸಂಸ್ಕೃತಿಯ ತಾಯಿ, ಪರಂಪರೆಗಳ ಅಜ್ಜಿ ಮುತ್ತಜ್ಜಿ ಅಂತೇಳಿ ಭಾರತವನ್ನು ಹೊಗಳ್ತಾನ. ಐನ್ಸ್ಟೈನ್ ಅಂತೂ ಭಾರತದ ಬಗ್ಗೆ, ವಿ ಓ ಎ ಲಾಟ್ ಟು ಇಂಡಿಯನ್ಸ್, ಯು ಹ್ಯಾವ್ ಟಾಟ್ ಅಸ್ ಹೌ ಟು ಕೌಂಟ್, ವಿದೌಟ್ ವಿಚ್ ವರ್ತ್ ವೈಲ್ ಸೈಂಟಿಫಿಕ್ ಡೆವಲಪ್ಮೆಂಟ್ ಕುಡ್ ನಾಟ್ ಹ್ಯಾವ್ ಬಿನ್ ಮೇಡ್. ಅಂದ್ರೆ ಯಾವುದೇ ವೈಜ್ಞಾನಿಕ ಸಂಶೋಧನೆಗೆ ನಿಮ್ಮ ಗಣಿತ ಬಹಳ ಪ್ರಮುಖವಾಗಿತ್ತು. ಅಂದ್ರೆ ಹೀಗೆ ಇಡೀ ಜಗತ್ತಿನ ಜನ ಭಾರತವನ್ನ ಹಾಡಿ ಹೊಗಳ್ತಾರೆ. 14ನೇ ಶತಮಾನದಲ್ಲಿ ಅಬ್ದುಲ್ಲಾ ಅವನು ಭಾರತದಲ್ಲಿ ಬರೀತಾನೆ, ಸ್ವರ್ಗದ ಬಗ್ಗೆ ಏನಾದ್ರೂ ಸಂಶೋಧನೆ ಮಾಡಬೇಕು ಅಂತಿದ್ರೆ ಭಾರತಕ್ಕೆ ಬಂದು ಸಂಶೋಧನೆ ಮಾಡಬಹುದು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಹೀಗೆ ಇಷ್ಟೆಲ್ಲ ಭಾರತದ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಾವು ಕೇವಲ ಒಂದು 200 ವರ್ಷದ ಹಿಂದಿನ ಸುಧಾರಣೆ ಮಾತ್ರ ತಿಳ್ಕೊಳ್ಳುವಂಥದ್ದು ಈಗಿನ ನಮ್ಮ ಇವತ್ತಿನ ವಿಷಯ ಆಗ್ತಿದ್ರು ಕೂಡ ಭಾರತದಲ್ಲಿ ನಿರಂತರವಾಗಿ ಸುಧಾರಣೆಗಳು ನಡ್ಕೊಂಡೇ ಬಂದಿದ್ದಾವೆ. ಹಾಗಂತ ಹೋರಾಟ 200 ವರ್ಷದ್ದಲ್ಲ, ಸ್ವಾತಂತ್ರ್ಯ 200 ವರ್ಷದ ಹೋರಾಟ ನಮ್ದಲ್ಲ. 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಾವು, ಮೊಘಲರಲ್ಲಿ ಒಂದು 800 ವರ್ಷಗಳಷ್ಟು ಕಾಲ, ಒಂದು 180, 190, 200 ವರ್ಷಗಳಷ್ಟು ಕಾಲ ಯುರೋಪಿಯನ್ ಕ್ರೈಸ್ತರ ಜೊತೆ ನಾವು ಹೋರಾಟ ಮಾಡಬೇಕಾಗಿ ಬಂತು. ಅದರ ಹಿಂದೆ ಹೂಣ, ಗ್ರೀಕ, ಶಕ, ಕುಶಾನ ಇವರನ್ನು ಕೂಡ ಹೋರಾಟ ಮಾಡಿ ಹಿಮ್ಮೆಟ್ಟಿಸುವಂತ ಸಾಮರ್ಥ್ಯ ಭಾರತದಲ್ಲಿತ್ತು. ಅಂದ್ರೆ ಸಭ್ಯ ಸಮೃದ್ಧ ಜೀವನ ನಮ್ಮದು ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿತ್ತು. ನಾವು ಬದುಕಿರುವಂಥದ್ದೇ ಕೇವಲ ಭಾರತದ ಒಳಿತಿಗಾಗಿ ಅಥವಾ ಇಲ್ಲಿನ ಜನರ ಅಭಿವೃದ್ಧಿಗಾಗಿ ಅಲ್ಲ, ಜಗತ್ತೇ ಒಳ್ಳೆದಾಗಬೇಕು. ಅಯಂ ನಿಜ ಪರೋವೇತಿ ಗಣನ ಲಘು ಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಅಂದ್ರೆ ಇಡೀ ಜಗತ್ತೇ ಒಂದು ಕುಟುಂಬ, ಜಗತ್ತೆಲ್ಲರೂ ಒಳ್ಳೆಯವರೇ ಆಗಬೇಕು, ಎಲ್ಲವೂ ಒಳ್ಳೇದಾಗಬೇಕು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖವಾಗ್ಭವೇತ್. ಯಾರು ದುಃಖಿಗಳು ಇರಲೇಬಾರದು, ಎಲ್ಲರೂ ಸುಖಿಗಳಾಗಿರ್ಬೇಕು. ಕೃಣ್ವಂತೋ ವಿಶ್ವಮಾರ್ಯಂ, ಇಡೀ ಜಗತ್ತನ್ನೇ ಶ್ರೇಷ್ಠವನ್ನಾಗಿ ಮಾಡ್ತೀವಿ ನಾವು. ಈ ಕಲ್ಪನೆ ಇದ್ದಾಗ ಭಾರತದಲ್ಲಿ ಎಲ್ಲ ಸುಧಾರಣೆಗಳು, ಎಲ್ಲ ವ್ಯವಸ್ಥೆಗಳು ಚೆನ್ನಾಗೇ ಇದ್ವಿ. ನಾವು ಯಾರ ಬಗ್ಗೆನೂ ಕೀಳಾಗಿ ಕಾಣುವಂಥದ್ದು ಇರಲೇ ಇಲ್ಲ. ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರ ಜನ್ಮನ ಸ್ವಂ ಸ್ವಂ ಚರಿತ್ರನ್ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ ಅಂತ ಹೇಳಿದವರು ನಾವು. ಓ ಜಗತ್ತಿನ ಜನಗಳೇ, ಭಾರತಕ್ಕೆ ಬನ್ನಿ, ಜೀವನ ಅಂದ್ರೆ ಏನು, ಕಲಿಕೆ ಅಂದ್ರೆ ನಾವು ನಿಮ್ಗೆ ಕಲಿಸಿಕೊಡ್ತೀವಿ ಅಂತ ಹೇಳಿದಂಥವರು ನಮ್ಮವರು. ಹಾಗೇನೆ ಜಗತ್ತಿನ ಅನೇಕ ಕಡೆ ಆಕ್ರಮಣಕ್ಕಾಗಿ ಹೋದವರಲ್ಲ, ಅಲ್ಲಿ ಚೆನ್ನಾಗಿ ಮಾಡುವಂಥದ್ದು ಹೇಗೆ, ಅವರಿಗೆ ಸಂಸ್ಕೃತಿಯನ್ನು ಕಲಿಸುವಂಥದ್ದು ಹೇಗೆ, ಅಲ್ಲಿ ಜೀವನ, ಆಹಾರ ಪದ್ಧತಿ, ಕೃಷಿ, ಈ ನಿಟ್ಟಿನಲ್ಲಿ ಎಲ್ಲಾ ಕಡೆಗೂ ನಮ್ಮ ಹೋದಂಥದ್ದು ಇತ್ತು. ನಮ್ಮ ಕಲ್ಪನೆಯಲ್ಲೇನೆ, ನಮ್ಮ ಭಾವನೆಗಳಲ್ಲೇನೆ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ, ನನ್ನ ತಾಯಿನೇನು ನಿನ್ನ ಮಗು, ಹಾಗಾಗಿ ತಾಯಿ ಮಗುವಿನ ಸಂಬಂಧ ಇಡೀ ಭೂಮಿ ಬಗ್ಗೆ ನಮಗಿದೆ. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಠವತ್, ಎಲ್ಲ ಸ್ತ್ರೀಯರಲ್ಲಿ ತಾಯ್ತನವನ್ನ ಕಾಣುವಂತಹ, ಮಾತೃತ್ವವನ್ನು ಕಾಣುವಂತಹ ಸ್ವಭಾವ ನಮ್ಮ ದೇಶದ್ದಾಗಿತ್ತು. ನಮ್ಮೆಲ್ಲ ಹಿರಿಯರು ಕುಲ ಕುಲ ಕುಲವೆಂದು ಬಡಿದಾಡದಿರಿ ಅಂತ ಹೇಳಿದಂತಹವರೇನೆ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಅಂತ ಹೇಳಿದಂತಹ ಸಮಾಜ ನಮ್ದು. ಜಾತಿ ವಿಜಾತಿ ಎನ್ನಬೇಡ, ಸರ್ವಜ್ಞ ತನ್ನ ಪದಗಳಲ್ಲಿ ಹೇಳಿದ. ಕಬೀರ ತನ್ನ ದೋಹಾಗಳಲ್ಲಿ ಹೇಳಿದ, ಒಂದೇ ನೆಲ, ಒಂದೇ ಗಗನ, ಒಂದೇ ಗಾಳಿ. ಮಂಕುತಿಮ್ಮನು ತನ್ನ ಕಗ್ಗದಲ್ಲಿ ಇದನ್ನೇ ಹೇಳಿದ. ಅಂದ್ರೆ ಇಷ್ಟೆಲ್ಲ ಇರಬೇಕಾದ್ರೆ ಕುರೀತಿಗಳು ಸಮಾಜ ಸುಧಾರಣೆ ಮಾಡಬೇಕು ಅನ್ನುವಂತಹ ವ್ಯವಸ್ಥೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದು ಸಮಾಜವನ್ನು ಸೇರ್ಕೊಳ್ತದೆ. ಹಾಗಾಗಿ ನಾವು ಇವತ್ತಿನ ವಿಷಯದಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಏನು, ಈ ತರದ ದೋಷಗಳು ಸಮಾಜಕ್ಕೆ ಏನೇನು ನುಸುಳಿಕೊಂಡವು, ಏನು ಅಪಾಯವನ್ನು ತಂದು ಒಡ್ಡಿದ್ವು,
ಅದರ ಪರಿಹಾರ ಮಾಡುವಂತಹ ಕ್ರಮಗಳು ಹೇಗೆ? ಎರಡನೇದಾಗಿ ನಮ್ಮ ದೇಶದ ಮೇಲೆ ಆಗಿರುವಂತಹ ಶಿಕ್ಷಣದ ದುಷ್ಪ್ರಭಾವ. ಕಳೆದ ಒಂದು 150-200 ವರ್ಷಗಳ ಶಿಕ್ಷಣ ಏನಿತ್ತು, ಅದು ವಿಶೇಷವಾಗಿ 1825-28 ನಂತರ ಅಥವಾ 30ರ ನಂತರ ಮೆಕಾಲೆ ಕೊಟ್ಟಂತಹ ಶಿಕ್ಷಣದ ಪರಿಣಾಮದಿಂದಾಗಿ ನಾವು ಹೇಗೆ ನಮ್ಮತನವನ್ನು ಮರೆತ್ವಿ, ನಾವು ಬೇರೆಯವರಿಗೆ ಕೀಳು ಹೇಗೆ ಬಂತು, ನಮಗೆ ಸ್ವಾವಲಂಬಿತನ ಹೇಗೆ ಇದ್ದಕ್ಕಿದ್ದಾಗ. ಹಾಗಾಗಿ ಇದರ ಆ ಶಿಕ್ಷಣದ ದುಷ್ಪ್ರಭಾವನೂ ತೆಗಿಬೇಕು. ಮೊದಲನೇದಾಗಿ ಒಳಗಿನ ದೋಷಗಳೇನು ಅಂತ ತಿಳ್ಕೊಳ್ಬೇಕು. ಏನು ದೋಷಗಳು? ಹಾಗಾದ್ರೆ 200 ವರ್ಷಗಳಲ್ಲಿ ಅನೇಕರು ಪ್ರಯತ್ನ ಪಟ್ಟರು, ಇದನ್ನ ತೆಗೆದುಹಾಕ್ಲಿಕ್ಕಾಗಿ ಪ್ರಯತ್ನ ಪಟ್ಟರು. ವಿಶೇಷವಾಗಿ ಅಸ್ಪೃಶ್ಯತೆ ಈ ಸಮಾಜವನ್ನ ಇನ್ನೂ ಕಾಡ್ತಾ ಇರುವಂತಹ ಒಂದು ದೊಡ್ಡ ಸಮಸ್ಯೆಯಾಗಿ ಉಳಿತದು. ಹಾಗೆಯೇ ಸ್ತ್ರೀ ಸ್ವಾತಂತ್ರ್ಯ ಅಥವಾ ಸ್ತ್ರೀ ಶಿಕ್ಷಣ, ಬಾಲ್ಯ ವಿವಾಹ ಪದ್ಧತಿ ಈಗ ಸಾಕಷ್ಟು ಕಮ್ಮಿ ಆಯಿತು. ಆದ್ರೆ ಆ ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ಅವರು ದೊಡ್ಡ ಪ್ರಮಾಣದಲ್ಲಿ ಹೋರಾಡಿರುವಂಥದ್ದು ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕಾಗಿ. ಸತಿ ಸಹಗಮನ ಪದ್ಧತಿ ಇದಿತ್ತು, ಬಹುಪತ್ನಿತ್ವ ಇಲ್ಲಿತ್ತು. ಮತಾಂತರ ಒಂದ್ಸಲ ಆದ್ರಾಗ ಅವರನ್ನ ಪರಾವರ್ತನ ವಾಪಸ್ ತರುವಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರಲಿಲ್ಲ. ಸಮುದ್ರಯಾನ ಮಾಡುವಂಥದ್ದಕ್ಕೆ ನಿಷೇಧ ಹೇರಲ್ಪಟ್ಟಿತ್ತು. ಸಣ್ಣ ಪ್ರಮಾಣದಲ್ಲಿ ಜಾತಿಗಳ ಮಧ್ಯೆ ವಿದ್ವೇಷ ಇದು ಒಂದು ಹಂತದಲ್ಲಿ ಅಲ್ಲಲ್ಲಿ ಕಾಣ್ತಾ ಇತ್ತು. ಹಾಗೇನೆ ಮೆಕಾಲೆ ಶಿಕ್ಷಣ ಪ್ರೇರಿತರು, ಬೇರೆ ದೇಶನೇ ವಿದೇಶಿ ಅಂಧಾನುಕರಣೆ, ಇದನ್ನ ನಿರಂತರ ಪಾಲನೆ ಮಾಡುವಂಥದ್ದು ನಡೀತಾ ಇತ್ತು. ನಮ್ಗೆ ಗೊತ್ತಿದೆ, ಅನೇಕ ಸಮಾಜ ಸುಧಾರಕರು, ನಮ್ಮ ದೇಶದ ಸೌಭಾಗ್ಯ, ಈ ದೇಶದಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲ, ಅವರಿಗೆ ಈ ಬ್ರಿಟಿಷ್ ಶಿಕ್ಷಣ ಅವ್ರನ್ನೇನು ವಿಚಲಿತರನ್ನಾಗಿ ಮಾಡಲೇ ಇಲ್ಲ. ಮಾಡಿದ್ದು 90-95% ಜನರಿಗೆ ಮಾಡಿತ್ತು. ಬ್ರಿಟಿಷರು ಹೇಳಿದ್ರು ಇಟ್ಸ್ ವೈಟ್ ಮ್ಯಾನ್ಸ್ ಬರ್ಡನ್ ಅಂತಾನೆ ಹೇಳಿದ್ರು. ನಮ್ದು ಬಿಳಿಯರ ಒಂದು ಹೊರೆ ನಿಮ್ಮನ್ನ ಸರಿ ಮಾಡೋದು ಅಂತಾನೆ ಹೇಳಿದ್ರು. ಆದ್ರೆ ಅದೆಲ್ಲವನ್ನ ಮೆಟ್ಟಿ ನಿಂತು ನಮ್ಮ ಕೆಲವು ಸುಧಾರಕರು ಬ್ರಿಟಿಷರಿಗಿಂತ ಸಾವಿರಾರು ವರ್ಷಗಳ ಹಿಂದೆ ಇದ್ದಂತ ನಮ್ಮ ಸಂಸ್ಕೃತಿ ಇತ್ತು, ಅದನ್ನ ನಾವು ಸರಿ ಮಾಡ್ತೀವಿ ಅಂತ ಪ್ರಯತ್ನ ಪಟ್ಟರು. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯರ್ ಇರ್ಬೋದು, ದಯಾನಂದ ಸರಸ್ವತಿ ಅವರು ಇರ್ಬೋದು, ರವೀಂದ್ರನಾಥ್ ಟ್ಯಾಗೋರ್ ಇರ್ಬೋದು, ರಾಮಕೃಷ್ಣ ಪರಮಹಂಸರು, ಯೋಗಿ ಅರವಿಂದ, ಅಂಬೇಡ್ಕರ್, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ್ ತಿಲಕ್, ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್, ಕುದ್ಮಲ್ ರಂಗರಾಯರು, ಪರಮಪೂಜ್ಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್, ಭಗಿನಿ ನಿವೇದಿತಾ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಅನಿ ಬೆಸೆಂಟ್, ಗೋವಿಂದ ರಾನಡೆ, ಆದರೆ ಇನ್ನು 10 ಜನ ಇಡೀ ದೇಶವ್ಯಾಪಿಯಾಗಿ ಅವರು ಸಮಾಜ ಸುಧಾರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಕರ್ನಾಟಕನು ಇದಕ್ಕೇನು ಹಿಂದೆ ಬಿದ್ದಿಲ್ಲ. ಆಲೂರು ವೆಂಕಟರಾಯರು ಇಲ್ಲಿದ್ರು, ನಾಸು ಹರ್ಡಿಕರ್ ಇದ್ರು, ಹರ್ಡೇಕರ್ ಮಂಜಪ್ಪ ಅವರಿದ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ರು, ಚಾಮರಾಜ ಒಡೆಯರ್ ಅವರಿದ್ರು. 10 ಮುಖಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಇಲ್ಲಿ ಸಮಾಜ ಸುಧಾರಣೆಯ ಕಾರ್ಯವನ್ನ ಕೈಗೆ ತಗೊಂಡ್ರು ಮತ್ತು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ಒಂದಷ್ಟು ದೋಷಗಳು ನಿವಾರಣೆ ಹಂತಕ್ಕೆ ಬಂದವು, ಕೆಲವು ಕಾಲದ ವ್ಯವಸ್ಥೆಯಲ್ಲಿ ನಶಿಸಿ ಹೋದವು ಅಂತ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ಇವತ್ತಿಗೂ ಕಾಡ್ತಾ ಇರುವಂತಹ ಒಂದು ಸಮಸ್ಯೆಯನ್ನು ಪ್ರಾರಂಭದಲ್ಲಿ ಸ್ವಲ್ಪ ಸ್ಪರ್ಶ ಮಾಡೋಣ. ಅಸ್ಪೃಶ್ಯತೆ. ಈ ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡಬೇಕು, ಬುಡ ಸಮೇತ ನಾಶ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟ ಸುಧಾರಕರು ಸಾವಿರಾರು ಜನ ಈ ದೇಶದಲ್ಲಿ ಇದ್ದಾರೆ. ಅಂಬೇಡ್ಕರ್ ಮೊದಲನೇ ಸಾಲಲ್ಲೇ ಬರ್ತಾರೆ. ಸಮಾಜದ ಜನರ ಭಾವನೆಯನ್ನ ಇವರು ಸ್ವತಃ ಅರ್ಥ ಮಾಡ್ಕೊಳ್ತಾರೆ. ಕೆಳಗಿನ ಜಾತಿಯಲ್ಲಿ ಹುಟ್ಟಿದ ಅನ್ನೋ ಒಂದೇ ಕಾರಣಕ್ಕಾಗಿ ಬಾಲಕನಿದ್ದಾಗ ಒಂಥರ ಅವರನ್ನ ಅಪಹಾಸ್ಯ ಮಾಡೋದು, ಶಾಲೆಯಿಂದ ಹೊರಗೆ ಹಾಕುವಂಥದ್ದು ಆಗ್ತಿತ್ತು. ಆದ್ರೆ ತರುಣನಾದಾಗಲೂ ಕೂಡ, ಅವನು ಉದ್ಯೋಗದಲ್ಲಿದ್ದಾಗಲೂ ಕೂಡ ಇದೇ ಭಾವನೆ ಅವನಿಗೆ ಸಮಾಜದಲ್ಲಿ ಕಾಣುತ್ತೆ. ಸಯ್ಯಾಜಿ ಮಹಾರಾಜರ ಆಶೀರ್ವಾದದಿಂದಾಗಿ ಹೊರದೇಶಕ್ಕೆ ಹೋಗ್ತಾರೆ. ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬರ್ತಾರೆ, MA PhD ಮಾಡ್ಕೊಂಡು ಬರ್ತಾರೆ. ಇಂಗ್ಲೆಂಡ್ಗೆ ಹೋಗ್ತಾರೆ, ಬ್ಯಾರಿಸ್ಟರ್ ಪದವಿಯನ್ನು ಮಾಡ್ಕೊಂಡು ಬರ್ತಾರೆ. ಇಷ್ಟಾದ್ರೂ ಮತ್ತೆ ಇಲ್ಲಿನ ಜನರಿಗೆ ಈ ಒಂದು ಭಾವ, ಎಲ್ಲರನ್ನ ಒಟ್ಟು ನಾವು ಸ್ಪೃಶ್ಯ ಭಾವ ಇಲ್ಲಿ ಇರದಿರುವಂತದನ್ನು ಕಾಣ್ತಾರೆ.
ಹೊರ ದೇಶದಲ್ಲಿ ಇಲ್ಲದನ್ನ ಇಲ್ಲಿ ಯಾಕೆ ಇದೆ, ಇದನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ತನ್ನ ಜೀವಮಾನದುದ್ದಕ್ಕೂ ಸತತ ಪ್ರಯತ್ನ ಮಾಡ್ತಾರೆ. ಯಾರನ್ನ ದ್ವೇಷಿಸಲ್ಲ. ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರ. ಅವರು ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾರೆ, ಆಡಳಿತ ಯಂತ್ರ ಹೇಗೆ ಅಂತಾನೂ ತಿಳ್ಕೊಳ್ತಾರೆ, ಶಿಕ್ಷಣ ವಲಯದಲ್ಲಿ ಸುಧಾರಣೆ ಮಾಡುವಂಥದ್ದು ಹೇಗೆ ಅಂತ ತಿಳ್ಕೊಳ್ತಾರೆ, ಶಿಕ್ಷಣವನ್ನ ಸಾಮಾನ್ಯ ಜನರಿಗೆ ಮುಟ್ಟಿಸುವಂಥದ್ದು ಹೇಗೆ, ಅಸ್ಪೃಶ್ಯ ಅಥವಾ ಸ್ಪೃಶ್ಯರ ಮನಸ್ಸಲ್ಲಿರುವಂತಹ ಕೊಳೆಯನ್ನು ತೊಡೆದು ಹಾಕುವಂಥದ್ದು ಹೇಗೆ, ಅನೇಕ ರೀತಿಯ ಸುಧಾರಣಾ ಕಾರ್ಯಕ್ರಮಗಳನ್ನು ಹಾಕೊಳ್ತಾರೆ ಅವರು. ಚೌದರ್ ಕೆರೆ, ಆ ಕೆರೆಯ ನೀರನ್ನು ಸ್ಪರ್ಶ ಮಾಡೋದು, ನೀರನ್ನು ಕುಡಿಯುವಂತಹ ಕಾರ್ಯಕ್ರಮದಿಂದ ಮೊದಲುಗೊಂಡು ಆ ಕಾರ್ಯಕ್ರಮ ಯಶಸ್ವಿ ಆಯ್ತು. ಆದ್ರೆ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೋ ಅನ್ನುವ ಒಂದು ಅನುಮಾನ ಬಂದಾಗ ಅವ್ರ ಮೇಲೆ ಆಕ್ರಮಣ ಆಗುತ್ತೆ, ಮತ್ತೆ ದುಃಖ ಆಗುತ್ತೆ ಅವರಿಗೆ. ಶಾಸನ ಸಭೆಯಲ್ಲಿ ಪ್ರವೇಶ ಮಾಡ್ತಾರೆ, ಹಾಗೇನೆ ಸಂವಿಧಾನ ರಚನೆಯಲ್ಲಿ ಪ್ರಧಾನ ಪಾತ್ರ ವಹಿಸ್ತಾರೆ. ಮೀಸಲಾತಿ ಅನ್ನುವಂಥ ವಿಶೇಷತೆಯನ್ನ ಕೊಡಿಸ್ತಾರೆ ಅವರಿಗೆ. ಕೊಡಿಸೋದ್ರ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು. ಇದೆಲ್ಲ ಪ್ರಯತ್ನ ಮಾಡ್ತಾ ಒಂದು ಹಂತದಲ್ಲಿ ಅಸ್ಪೃಶ್ಯ ಭಾವ ಸಮಾಜದಿಂದ ಸ್ವಲ್ಪ ದೂರ ಆಗುತ್ತೆ, ಸಮಾನತೆ ಇಡೀ ಸಮಾಜದಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಆದ್ರೆ ಅವರು ಸಂವಿಧಾನದಲ್ಲೇನೆ ಬ್ರದರ್ಹುಡ್ ಅಥವಾ ಫ್ರೆಟರ್ನಿಟಿ ಅನ್ನುವಂಥ ಪದವನ್ನ ಉದ್ದೇಶಪೂರ್ವಕವಾಗಿ ಸೇರಿಸ್ತಾರೆ. ಭ್ರಾತೃತ್ವ ಭಾವ, ಸಮರಸ ಭಾವ, ನಾವೆಲ್ಲರೂ ಒಂದೇ ಮಾಡ್ಕೋಬಹುದು, ನಾವೆಲ್ಲರೂ ಬಂಧುಗಳು ಅನ್ನುವಂಥ ಭಾವ ಬರಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಪಟ್ಟರು. ನಾಸಿಕದ ಕಾಳಾರಾಮ್ ದೇವಸ್ಥಾನದಲ್ಲಿ ಅವರ ಶ್ರೀಮತಿಯವರು ಪ್ರವೇಶ ಬಯಸಬೇಕು ಅಂತ ಅನಿಸಿದಾಗ ಅಲ್ಲಿನ ಪೂಜಾರಿ ಬಿಡ್ಲಿಲ್ಲ. ತುಂಬಾ ನೋವಾಯ್ತು ಅವರಿಗೆ. ಅವರು ಕಾಲ ಆದ್ಮೇಲೆ ಬಹಳ ದುಃಖ ಆಯ್ತು ಇವರಿಗೆ. ಅವ್ರು ಅಂದ್ಕೊಂಡ್ರು ಮನಸ್ಸಲ್ಲಿ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಆದ್ರೆ ಹಿಂದುವಾಗಿ ನಾನು ಸಾಯಲ್ಲ. ಆದ್ರೆ ಅವ್ರ ಮನಸ್ಸಲ್ಲಿ ಇನ್ಯಾವುದೋ ವಿಚಾರಕ್ಕೆ ಒಳಗಾಗಬೇಕು ಅಂತ ಮನಸ್ಸಿಗೆ ಬರಲಿಲ್ಲ. ಇದು ಹೇಳಿದ ತಕ್ಷಣ ಅನೇಕರು ತಮ್ಮ ಕಡೆ ಸೆಳೆದುಕೊಳ್ಳಿಕ್ಕೆ ಮತದವರು, ಕ್ರೈಸ್ತ ಮತದವರು, ಮುಸ್ಲಿಂ ಮತದವರು ಪ್ರಯತ್ನ ಪಟ್ಟರು. ಆದ್ರೆ ಇವರು ತೀರ್ಮಾನ ಮಾಡಿದ್ರು, ಹಿಂದೂ ಸಂಸ್ಕೃತಿಯಲ್ಲಿ ಇಷ್ಟು ಶ್ರೇಷ್ಠತೆ ಇದೆ, ಇಷ್ಟು ಒಳ್ಳೇದಿದೆ, ಹಾಗಾಗಿ ನಾನು ಕನಿಷ್ಠ ತೊಂದರೆ ಆಗುವಂತಹ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತೀನಿ ಅಂತ ಸ್ವೀಕಾರ ಮಾಡ್ತಾರೆ. ಆದ್ರೆ ಹಿಂದುತ್ವದ ಅಡಿಯಲ್ಲೇ ಉಳಿತಾರೆ. ಮಹಾತ್ಮ ಗಾಂಧೀಜಿಯವರ ಜೊತೆಲೂ ಸಾಕಷ್ಟು ಬಾರಿ ಇವರಿಗೆ ಸಂವಾದಗಳಾಗುತ್ತೆ. ದುಂಡುಮೇಜಿನ ಪರಿಷತ್ತಿನಲ್ಲಿ ಹೋದಾಗ 1931ರಲ್ಲಿ ಹೋದಾಗ ಈ ದೇಶದಲ್ಲಿ ಸುಧಾರಣೆ ಆಗ್ಬೇಕಾದ್ರೆ ಏನೇನು ಕ್ರಮಗಳು ಬೇಕು ಅಂತ ಚರ್ಚೆ ಆದ ನಂತರ ರಿಸರ್ವೇಶನ್ ಯಾವ ಹಂತದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಂದ್ರೆ ಅವರ ಮನಸ್ಸಲ್ಲಿ ದುಃಖ ಏನಿತ್ತು ಅಂತ ಕೇಳಿದ್ರೆ, ನಾಯಿಗಳನ್ನ, ಪ್ರಾಣಿಗಳನ್ನ ಮನೆಯೊಳಗೆ ಬಿಡ್ತೀವಿ ನಾವು, ಆದ್ರೆ ಮನುಷ್ಯರನ್ನ ಮುಟ್ಸ್ಕೊಳ್ಳೋದಿಲ್ಲ. ಹಾಗೇನೆ ಕೆರೆಯಲ್ಲಿ ಎಲ್ಲಾ ಜಾತಿಯ ಜನರು ಬಂದು ನೀರು ತಗೊಳ್ತಾರೆ, ನಮಗೆ ಮುಟ್ಲಿಕ್ಕೆ ಅವಕಾಶ ಇಲ್ವಲ್ಲ. ಈ ದುಃಖ ಅವರ ಮನಸ್ಸಲ್ಲಿ ಬಹಳ ಇತ್ತು. ಸುಧಾರಕರಾಗಿರುವಂತಹ ಗೋವಿಂದ ರಾನಡೆ ಅವರು ಒಂದು ಸಂದರ್ಭದಲ್ಲಿ ಅವರು ಬಹಳ ಪ್ರಖ್ಯಾತ ನ್ಯಾಯಾಧೀಶರು, ಸಮಾಜ ಸುಧಾರಕರು. ಒಂದ್ಸಲ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಬ್ರಿಟಿಷ್ ಇವರನ್ನ ತಮಾಷೆ ಮಾಡ್ತಾನೆ. ಇವ್ರು ಏನು ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಮರುದಿನ ಆ ಬ್ರಿಟಿಷರನಿಗೆ ಗೋಪಾಲಕೃಷ್ಣ ಗೋಖಲೆ ಅವರು ತುಂಬಾ ಆತ್ಮೀಯರು. ಆ ಗೋಖಲೆ ಅವರಿಗೆ ಗೊತ್ತಾಯ್ತು ಇವರಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ. ತಕ್ಷಣ ಹೇಳಿದಾಗ ಆ ಬ್ರಿಟಿಷ್ ಬಂದು ಇವ್ರ ಹತ್ರ ಕ್ಷಮೆಯನ್ನ ಕೇಳ್ತಾನೆ. ರಾನಡೆ ಅವ್ರ ಹತ್ರ ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿದ ಮೇಲೆ ಗೋಖಲೆ ಅವರು ಕೇಳ್ತಾರೆ, ಏನ್ ಆ ಥರದ ವಿಷಯ ಏನ್ ನಡೀತು ಅಂತ ಹೇಳಿ. ಅವ್ರು ಹೇಳ್ತಾರೆ, ನನಗೆ ಅವ್ರು ಮಾಡಿದ ಅವಮಾನವನ್ನು ನೋಡಿದಾಗ ಅಂಬೇಡ್ಕರ್ ಮತ್ತು ಜ್ಯೋತಿಬಾ ಫುಲೆ ಅವರಿಗೆ ಯಾವ ತರದ ಅನುಭವ ಆಗಿರಬಹುದು, ಅದು ನನಗೆ ಅನುಭವ ಆಯ್ತು. ಈ ಮಾತನ್ನು ಅವರು ಉಲ್ಲೇಖ ಮಾಡ್ತಾರೆ. ಹೀಗೆ ಅಂಬೇಡ್ಕರ್ ಅವರು ಸಮಾಜ ಸುಧಾರಣೆಗೆ ಬಹಳ ದೊಡ್ಡ ಪಾತ್ರ, ತನ್ನನ್ನು ತಾನೇ ವಿಕಾಸ ಮಾಡ್ತಾ ಸಮಾಜದಲ್ಲಿ ಒಂದು ವ್ಯವಸ್ಥೆಯನ್ನು ಸರಿದಾರಲಿಕ್ಕೆ ಪ್ರಯತ್ನ ಪಟ್ಟರು. ಆದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಜನ ತಮ್ಮಂತಾವು ತೊಡಗಿಸಿಕೊಂಡ್ರವರು. ಸ್ವಾಮಿ ವಿವೇಕಾನಂದ ಅವನ ಜೀವನದಲ್ಲೇನೆ ಎಲ್ಲ ಜಾತಿಗಳು ಒಂದೇನೆ. ತನ್ನ ಅಪ್ಪ ಕಕ್ಷಿದಾರರಾಗಿದೆ, ಅವು ಕಕ್ಷಿದಾರರು ಬರುವವರೆಲ್ಲಾನು ಅಲ್ಲಿ ನೋಡ್ತಾರೆ. ಹುಕ್ಕ ಎಳಿಲಿಕ್ಕೆ ಅಂತ ವ್ಯವಸ್ಥೆ ಇತ್ತು, ಬೇರೆ ಬೇರೆ ಜಾತಿಯವರಿಗೆ ಅಂತಿತ್ತು. ಇವನೊಂದು ಪ್ರಯತ್ನ ಮಾಡಿದ, ಬೇರೆ ಬೇರೆ ಜಾತಿಯವರಿಗೆ ಹಾಕಿದೆ, ನಾನೆಲ್ಲವನ್ನ ಸೇದಿ ನೋಡ್ತೀನಿ ಒಮ್ಮೆ, ಅದು ಏನು ನನ್ನಲ್ಲಿ ಏನು ಬದಲಾವಣೆ ಆಗಿಲ್ಲ. ಹಾಗಾದ್ರೆ ಯಾಕೆ ಜಾತಿಯಲ್ಲಿ ಏನು ವ್ಯತ್ಯಾಸ, ಆ ಥರದ್ದು ಏನಿದೆ? ಆ ಥರದ್ದು ಏನೂ ಇಲ್ಲ. ಒಂದ್ ಸಂದರ್ಭದಲ್ಲಿ ಅವರು ಯಾತ್ರೆ ಹೋಗ್ತಾ ಇರ್ಬೇಕಾದ್ರೆ ಈ ತರದ ಬಂಧುಗಳನ್ನೇ ಕರೆದು, ಒಬ್ಬರ ಮನೆಯಲ್ಲಿ ನೀರು ಕುಡಿತಾ ಇದ್ರು, ಚಮ್ಮಾರನ ಮನೆಯಲ್ಲಿ ನೀರು, ಮೋಚಿಯ ಮನೆಯಲ್ಲಿ ಭೋಜನವನ್ನು ಸ್ವೀಕಾರ ಮಾಡ್ತಾ ಇದ್ರು, ಇನ್ನೊಂದು ಜಾತಿಯ ಮನೆಯಲ್ಲಿ ವಿಶ್ರಾಂತಿಯನ್ನು ತಗೊಳ್ತಾ ಇದ್ರು. ಅಂದ್ರೆ ಸಮಾಜ ಎಲ್ಲೋ ಒಂದೇ, ದೇವರ ಮಕ್ಕಳು ನಾವು ಅನ್ನುವಂಥ ಭಾವನೆ ಅವರ ಮನಸ್ಸಲ್ಲಿ ಬಂತು. ದೀನ ದೇವೋಭವ, ನರನು ನಾರಾಯಣ, ದರಿದ್ರ ನಾರಾಯಣ, ಅಂದ್ರೆ ಎಲ್ಲರಲ್ಲೂ ದೇವರನ್ನು ಕಾಣುವಂತಹ ರೀತಿಯಲ್ಲಿ
ನಮ್ಮ ವರ್ತನೆಗಳಿರಬೇಕು ಅಂತ ಅವರು ಹೇಳಿದರು. ಸ್ವಾತಂತ್ರ್ಯ ವೀರ ಸಾವರ್ಕರ್ ದೇಶ ಕಂಡ ಅಪ್ರತಿಮ ದೇಶಭಕ್ತ. ಅವರ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಕೇಳಿದ್ವಿ ನಾವು. ಅಂಡಮಾನ್ ಜೈಲಲ್ಲಿ ಅವರು 2 ಜೀವಾವಧಿ ಶಿಕ್ಷೆಯನ್ನ ಅವರಿಗೆ ಕೊಡಲ್ಪಟ್ಟು, ಆದರೆ ಬೇಗ ಇವರ ಒಳ್ಳೆಯ ನಡತೆಗಳಿಗಾಗಿ ಬೇಗ ಬಿಡುಗಡೆ ಆಗಿ ಬಂದ್ರು. ಅವ್ರು ವಾಪಸ್ ಬಂದ ಮೇಲೆ ರತ್ನಗಿರಿಯಲ್ಲಿ ಮಾಡುವಂತಹ ಪ್ರಮುಖ ಕೆಲಸ ಏನು ಅಂತ ಕೇಳಿದ್ರೆ, ಅಲ್ಲೊಂದು ಪತಿತ ಪಾವನ ಮಂದಿರ, ಇದನ್ನ ರಚನೆ ಮಾಡಿ ಎಲ್ಲಾ ಬಂಧುಗಳಿಗೆ ಅದಕ್ಕೆ ಪ್ರವೇಶ ಕೊಡಬೇಕು, ಅಸ್ಪೃಶ್ಯತೆಯ ಲವಲೇಶನ್ ಇಲ್ಲಿ ಇರಬಾರದು ಅಂತ ಪ್ರಯತ್ನ ಪಟ್ಟರು. ಅನೇಕರು ಮುಂದುವರೆದಂಥವ್ರು ಇದನ್ನು ವಿರೋಧ ಮಾಡ್ತಾರೆ. ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಇವರು ಧೈರ್ಯವಾಗಿ ತಗೊಳ್ತಾರೆ. ಈ ದೇಶದಲ್ಲಿ ಇದು ನಾಶ ಆಗಲೇಬೇಕು, ಆ ಮಂದಿರಕ್ಕೆ ಪ್ರವೇಶವನ್ನ ಕೊಡ್ತಾರೆ. ಆ ಒಂದು ದೊಡ್ಡ ಭಾಷಣದ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಒಬ್ರು ಅಧಿಕಾರಿಗಳೇನೆ ಸಾವರ್ಕರ್ ಮಾಡಿದಂತಹ ಭಾಷಣವನ್ನ ಕೇಳ್ತಾ, ಇನ್ಯಾರಿಗಾದ್ರೂ ಅಸ್ಪೃಶ್ಯತೆ ಬಗ್ಗೆ ಏನಾದ್ರೂ ಅನುಮಾನ ಇದ್ರೆ ಇಲ್ಲೇ ಕೇಳಬಹುದು ಅಂತ ಹೇಳ್ತಾರೆ. ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನಕ್ಕೆ ಒಳನುಗ್ಗಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಅನೇಕ ಕಡೆಗಳಲ್ಲಿ ಇದಾಗುತ್ತೆ. ಕಾಳಮಂದಿರದ ಉದಾಹರಣೆ ಹೇಳಿದೆ. ನಂತರದ ದಿನಗಳಲ್ಲಿ ಆ ದೇವಸ್ಥಾನದ ಪೂಜಾರಿಯ ಮೊಮ್ಮಗನಿಗೆ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತೆ. ಇವತ್ತು ಅಲ್ಲಿ ದೊಡ್ಡ ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗಿದೆ. ಅಲ್ಲಿ 100 ಹರಿಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲ್ಪಡ್ತಾ ಇದೆ. ಅಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು, ಅವ್ರ ಆರ್ಥಿಕವಾಗಿ ಮುಂದೆ ತಗೊಂಡು ಬರುವಂತಹ ವ್ಯವಸ್ಥೆಗಳು ಆ ಕೇಂದ್ರದಲ್ಲಿ ಆಗ್ತಾ ಇದೆ. ಅಂದ್ರೆ ಸಣ್ಣ ಪರಿವರ್ತನೆ ಬಹಳ ವಿಶಾಲ ಆಗಿರುತ್ತ ಪರಿವರ್ತನೆ ಹತ್ರ ಹೋಗ್ತಾ ಇದೆ. ಜ್ಯೋತಿಬಾ ಫುಲೆ ಕೇಳಿದೀವಿ ನಾವು. ಆ ಜ್ಯೋತಿಬಾ ಫುಲೆ ಅವರಿಗೆ ಮತ್ತು ಸಾವಿತ್ರಿಬಾಯಿ ಫುಲೆ ಇವರಿಗೆ ಬಹಳ ದೊಡ್ಡ ಆಘಾತ ಇದರಿಂದ ಆಯ್ತು. ಪ್ರತ್ಯಕ್ಷ ಜೀವನದಲ್ಲಿ ಅನುಭವಿಸಿದ್ರು. ಅವರು ಶಾಲೆಗಳನ್ನು ತೆರೆದ್ರು, ಹೆಣ್ಮಕ್ಳಿಗಾಗಿ ಶಾಲೆಗಳನ್ನು ತೆರೆದ್ರು. ಅವ್ರ ಹತ್ರ ಹಣ ಏನೂ ಇರಲಿಲ್ಲ, ಆದ್ರೆ ಮನೆಯಲ್ಲಿ ಇನ್ನೇನೋ ಕೆಲಸಗಳನ್ನು ಮಾಡಿಕೊಂಡು ದರ್ಜಿಯ ಕೆಲಸವನ್ನು ಮಾಡಿ ಬಂದಂತ ಸಂಪಾದನೆಯಲ್ಲಿ ಶಾಲೆಗಳನ್ನು ಮಾಡ್ತಾರೆ. ಎಲ್ಲ ಜಾತಿಯ ಬಂಧುಗಳಿಗಾಗಿ ಬರಬೇಕು ಅಂತ ಹೇಳಿ ಅವ್ರಿಗೊಂದು ವಾಚನಾಲಯವನ್ನು ತೆರೀತಾರೆ. ಜ್ಯೋತಿಬಾ ಫುಲೆಯವರು ತುಂಬಾ ಸರಳವಾಗಿ ಜೀವನ ಮಾಡ್ತಾರೆ. ಸಾವಿತ್ರಿಬಾಯಿ ಫುಲೆಯವರು ಗ್ರಾಮಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆಸುವಂತ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾರೆ. ಜ್ಯೋತಿಬಾ ಫುಲೆ ಸರಳ ಜೀವನ ಅಂತ ಹೇಳಿದೆ ನಾನು. ಅವರು ಒಂದು ಹಳ್ಳಿಯಲ್ಲಿ ಅವ್ರಿಗೊಂದು ದೊಡ್ಡ ಸನ್ಮಾನವನ್ನು ಮಾಡ್ತಾರೆ, ಇವರು ಮಾಡಿರುವಂತಹ ಪರಿವರ್ತನೆ ಕಾರ್ಯಕ್ಕೆ. ಆ ಸನ್ಮಾನಕ್ಕಾಗಿ ಅವ್ರು ಹೋಗ್ಬೇಕಾದ್ರೆ ಸಹಜವಾಗಿ ಹಳ್ಳಿಯ ವೇಷವನ್ನು ಧರಿಸ್ಕೊಂಡು ಹೋಗ್ತಾರೆ. ಅಲ್ಲಿದ್ದವರೆಲ್ಲ ಬಹಳ ಸೂಟ್ ಬೂಟ್ ಹಾಕೊಂಡು ಮತ್ತು ಒಳ್ಳೆ ವೆಲ್ ಡ್ರೆಸ್ಡ್ ಜನ ಎಲ್ಲ ಅಲ್ಲಿ ಕೂತಿರ್ತಾರೆ. ಇವರಿಗೆ ಅಲ್ಲಿಂದಾಗ ಇವರು ತಕ್ಷಣ ಹೇಳ್ತಾರೆ, ನಾನು ಈ ತರ ಬಂದಿದ್ದೀನಿ ಅಂತ ನೀವು ಯಾರು ದುಃಖ ಪಡಬೇಕಾಗಿಲ್ಲ, ಎಲ್ಲರೂ ಬಹಳ ವೆಲ್ ಡ್ರೆಸ್ ಆಗಿ ನೀಟಾಗಿ ಬಂದಿದ್ದೀರಾ. ನಾನು ದೇಶವನ್ನು ಹೇಗಿದೆ ಹಾಗೆ ಇದನ್ನು ಪ್ರತಿನಿಧಿತ್ವ ಮಾಡ್ತಾ ಇದ್ದೇನೆ. ಹಳ್ಳಿಗಳು ಇವತ್ತಿಗೂ ಹೀಗೆ ಇದೆ. ಹಳ್ಳಿಗಳ ಜೀವನ ಸುಧಾರಣೆ ಆಗಬೇಕು, ಗ್ರಾಮಗಳು ಅದು ಅಭಿವೃದ್ಧಿ ಕಡೆ ಹೋಗ್ಬೇಕು, ಗ್ರಾಮಗಳು ಸ್ವಾವಲಂಬಿ ಆಗಬೇಕು ಅನ್ನುವಂತ ವಿಷಯವನ್ನು ಅವರ ಗಮನಕ್ಕೆ ತರ್ತಾರೆ. ಅಂದ್ರೆ ಸಮಾಜದ ಪರಿವರ್ತನೆಯಲ್ಲಿ, ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಅವರು ಕೊಡ್ತಾರೆ. ಕುದ್ಮಲ್ ರಂಗರಾಯ ಮಂಗಳೂರಿನ ನಿವಾಸಿಗಳು. ಅವರು ಈ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಮನೆಯಿಂದ ಹೊರಗೆ ಬರ್ತಾರೆ. ಮನೆಯಿಂದ ಹೊರಗೆ ಹಾಕಲ್ಪಡ್ತಾರ, ಮನೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ಅವರನ್ನ. ಆದ್ರೆ ಅವ್ರಿಗೆ ಅನಿಸ್ತು, ಪರವಾಗಿಲ್ಲ, ನಾನು ಈ ಕಾರ್ಯಕ್ಕಾಗಿ ಮಾಡ್ಬೇಕು ಅಂತ ಹೇಳಿ ಅವರು ಸತತವಾಗಿ ಅವರಿಗೆ ಶಿಕ್ಷಣವನ್ನು ಕೊಡುವಂತ ರೀತಿಯಲ್ಲಿ ತೊಡಗಿಸ್ಕೊಳ್ತಾರೆ. ಆ ನಂತರ ಕೊನೆಗೆ ಅವರು ಬರೆದಿಡ್ತಾರೆ, ನನ್ನ ಕಲ್ಪನೆ ಏನು ಅಂತ ಹೇಳಿದ್ರೆ, ನಾನು ಇಲ್ಲಿ ಸ್ಮಶಾನದಲ್ಲಿ ಅಥವಾ ಸತ್ತೋದ್ಮೇಲೆ ಗೋರಿಯಲ್ಲಿ ಮಲಗಿರ್ತೀನಲ್ಲ, ಅಲ್ಲಿ ಒಬ್ಬ ದಲಿತ ವಿದ್ಯಾರ್ಥಿ ಅವನು ಓದಿ ಚೆನ್ನಾಗಿ ಸಂಪಾದನೆ ಮಾಡಿ ಅವನು ಕಾರಲ್ಲಿ ಓಡಾಡ್ತಾ ಇರುವಾಗ ಅವನ ಕಾರಿನ ಚಕ್ರದ ಧೂಳು ನನ್ನ ಸಮಾಧಿಯ ಮೇಲೆ ನನ್ನ ತಲೆ ಹತ್ರ ಬಡಿಬೇಕು, ಆಗ ನನಗೆ ಸಮಾಧಾನ ಆಗುತ್ತೆ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ 1925ರಲ್ಲಿ ಸಂಘವನ್ನು ಪ್ರಾರಂಭ ಮಾಡಿದರು. ಯಾವುದೇ ಕಾರಣದಲ್ಲಿ ಅದರಲ್ಲಿ ಜಾತಿ ಭಾವ ಹೋಗಲಾಡಿಸ್ಬೇಕು ಅಂತ ಹೇಳಿಲ್ಲ, ಅದನ್ನು ಬರದ ಹಾಗೆ ನೋಡ್ಕೊಂಡ್ರೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಭಾರತ ನಮ್ಮ ತಾಯಿ ಅನ್ನುವಂಥ ಭಾವದಿಂದ 1 ಗಂಟೆ ಎಲ್ಲರೂ ಸೇರಿ ಆಟ ಆಡ್ತಾ ತಮ್ಮ ಜಾತಿಯನ್ನೇ ಮರೆತು ಬಿಡ್ತಾರೆ. ಅವರಿಗೆ ನೆನಪಿಗೆ ಬರಲ್ಲ. 1934ರಲ್ಲಿ ಮಹಾತ್ಮ ಗಾಂಧೀಜಿಯವರು ಇದನ್ನ ಪ್ರತ್ಯಕ್ಷ ನೋಡ್ಲಿಕ್ಕೆ ಸಿಗ್ತವೆ. ಒಂದು ಶಿಬಿರಕ್ಕೆ ಬಂದಾಗ ಅಲ್ಲಿ ನೋಡ್ತಾರೆ, ಯಾವುದೇ ಭೇದ ಇಲ್ಲ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಮಲಗ್ತಾ ಇದ್ದಾರೆ, ಒಟ್ಟಿಗೆ ಅಭ್ಯಾಸ ಮಾಡ್ತಾ ಇದ್ದಾರೆ, ಒಟ್ಟಿಗೆ ಆಡ್ತಾ ಇದ್ದಾರೆ, ಒಬ್ರನ್ನೊಬ್ಬರು ಮುಟ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆಶ್ಚರ್ಯ ಆಯ್ತು, ಇದು ಹೇಗೆ ಸಾಧ್ಯ ಆಯ್ತು? ಅವ್ರು ಹೇಳಿದ್ರು, ನನ್ನ ಜಾತಿಯ ಭಾವವನ್ನು ಬರಲಿಕ್ಕೆ ಬಿಟ್ಟಿಲ್ಲ, ಇದಕ್ಕಿಂತ ದೊಡ್ಡದಾಗಿರುವಂತ ದೇಶ, ರಾಷ್ಟ್ರ ಭಾವ, ಇದನ್ನು ಜಾಗೃತ ಮಾಡಿದಾಗ ಸಹಜವಾಗಿ ಇದು ಗೌಣ ಆಗುತ್ತೆ. ಆಗ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಇಂತಹ ತ್ಯಾಗಮಯ ಜೀವನ ಯಾರಿಗಿದೆಯೋ ಮತ್ತು ದೇಶಭಕ್ತಿಯ ಭಾವ ಎಲ್ಲಿದೆಯೋ ಈ ಸಮಾಜದ ಕುರೀತಿಗಳು ದೂರ ಆಗೇ ಆಗುತ್ತೆ. ಅಂಬೇಡ್ಕರ್ ಅವರು ಕೂಡ 1937ರ ಸಂದರ್ಭದಲ್ಲಿ ಅವರು ಒಂದು ಶಿಬಿರಕ್ಕೆ ಭೇಟಿ ಕೊಟ್ಟರು.
ಅವರು ಕೂಡ ಡಾಕ್ಟರ್ ಜಿ ಹತ್ರ ಮಾತಾಡಿದಾಗ ಎಲ್ಲರೂ ಸಹೋದರ ರೀತಿಯಲ್ಲಿರುವಂತದ್ದು ಬಹಳ ಸಂತೋಷ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಒಟ್ಟಿನಲ್ಲಿ ಈ ಒಂದು ಕುರೀತಿ ಏನಿತ್ತು, ಈ ದೋಷ ಏನಿತ್ತು, ಇದನ್ನು ಹೋಗಲಾಡಿಸ್ಲಿಕ್ಕೆ ನೂರಾರು ಜನ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಒಂದಷ್ಟು ಕಂಡ್ರೆ ನಮ್ಮ ಪ್ರಯತ್ನದಿಂದ ಇದನ್ನು ಹೋಗಲಾಡಿಸುವಂತ ಒಂದು ದೊಡ್ಡ ಕಾರ್ಯಕ್ಕೆ ನಾವು ಚಾಲನೆ ಕೊಡಬೇಕು ಅಂತ ಅನಿಸುತ್ತೆ. ಎರಡನೇದು, ಅನೇಕ ರೀತಿಯ ಸುಧಾರಣೆಗಳು ಇಲ್ಲಿ ಶಿಕ್ಷಣದ ಬಗ್ಗೆ ಆಗಿದೆ, ಸ್ತ್ರೀತ್ವದ ಬಗ್ಗೆ ಆಗಿದೆ, ಮಾತೃಶಕ್ತಿಯ ಜಾಗೃತಿ ಬಗ್ಗೆ ನಮ್ಮ ದೇಶದಲ್ಲಿ ಆಗಿದೆ. ನಮ್ಗೆ ಗೊತ್ತಿದೆ 1800 ಪ್ರಾರಂಭದಲ್ಲಿ 19ನೇ ಶತಮಾನದ ಮೊದಲ ಭಾಗದಲ್ಲಿ ಈ ದೇಶದಲ್ಲಿ ವಿಲಿಯಂ ವಿಲ್ಬರ್ ಫೋರ್ಸ್ 1828ರಲ್ಲಿ ಭಾರತಕ್ಕೆ ಬಂದ. ಇಲ್ಲಿ ಒಂದು ಶಿಕ್ಷಣ ಪದ್ಧತಿಯನ್ನು ಕೊಡಬೇಕು ಅಂತ ಪ್ರಯತ್ನ ಪಟ್ಟ, ಅದು ಯಶಸ್ವಿ ಆಗಲಿಲ್ಲ. ಅವನಿಗೆ ಗೊತ್ತಿತ್ತು ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂತ ಹೋಗಿದ್ದಾರೆ, ಇವ್ರ ಎದುರುಗಡೆ ನಮ್ದು ನಡೆಯಲ್ಲ, ಅವರನ್ನೇ ಮತಾಂತರ ಮಾಡೋಣ ಅಂತ ಪ್ರಯತ್ನ ಪಟ್ಟ, ಆಗಲಿಲ್ಲ. ಇಂಗ್ಲೆಂಡ್ಗೆ ಹೋಗಿ ತನ್ನ ಅಸಹಾಯಕತೆಯನ್ನ ತೋರಿಸ್ಕೊಂಡ. ಆನಂತರ 1835ರಲ್ಲಿ ಮೆಕಾಲೆ ಬಂದ. ಅವನು ಭಾರತಾದ್ಯಂತ ಸುತ್ತಾಡಿದವನು. ಅವನು ಹೇಳಿದ, ಐ ಟ್ರಾವೆಲ್ಡ್ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ದಿಸ್ ಕಂಟ್ರಿ, ಐ ನೆವರ್ ಕಮ್ ಅಕ್ರಾಸ್ ಎನಿ ಬೆಗ್ಗರ್ ಆರ್ ಥೀಫ್, ಸಚ್ ಇಸ್ ದ ನೇಷನ್ ಅಂತ. ಅಂದ್ರೆ ಒಬ್ಬರೊಬ್ಬ ಭಿಕ್ಷುಕ ಇಲ್ಲ, ಒಬ್ಬರೊಬ್ರು ಕಳ್ಳ ಇಲ್ಲ, ಅಂದ್ರೆ ಅಂತ ಸಂಪತ್ತು ಭರಿತ ದೇಶ. ಅದೇ ಮೆಕಾಲೆ ನಂತರ ದಿನಗಳಲ್ಲಿ ಇಷ್ಟು ಸಂಪತ್ತಿರುವಂತಹ ದೇಶದ ಬಗ್ಗೆ ಎಲ್ಲೂ ಕೂಡ ಇದನ್ನ ಸರಿಸಾಟಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾನು ಹೇಳಿದ್ದ ಅವನು. ಅಂದ್ರೆ ಆ ಮೆಕಾಲೆ ಅಷ್ಟು ಹೇಳಿದ್ರು ಕೂಡ ಅದನ್ನು ಅಧ್ಯಯನ ಮಾಡಿದವನು ವಾಪಸ್ ಹೋದ್ಮೇಲೆ ಅವನ ಶಿಕ್ಷಣ ಪದ್ಧತಿಯ ಮೂಲಕ ನಮ್ಮನ್ನ ಪರಿವರ್ತನೆ ಮಾಡಿದ. ಆದ್ರೆ ಸುದೈವ ಸಾವಿರಾರು ಜನ ಇತರ ದೇಶಭಕ್ತರನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಅಂತವರಲ್ಲಿ ಒಬ್ರು. ಬಹಳ ಪ್ರಯತ್ನ ಪಟ್ಟರು, ಬ್ರಹ್ಮ ಸಮಾಜದ ಸ್ಥಾಪನೆ ಮಾಡಿದ್ರು. ಪ್ರತಿ ಶನಿವಾರ ಸತ್ಸಂಗ ರೂಪದಲ್ಲಿ ಸೇರಿದ್ರು ಅವರು. ವೇದಗಳಂದ್ರೇನು, ಉಪನಿಷತ್ತುಗಳಂದ್ರೇನು ಇದನ್ನು ಹೇಳ್ಕೊಟ್ರು. ವೇದಗಳಲ್ಲಿ ಏನು ವಿಶೇಷತೆ ಇದೆ, ಉಪನಿಷತ್ತು ಅಂದ್ರೆ ಏನು ವಿಶೇಷ, ಅರ್ಥ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಬಂಗಾಳಿ ಭಾಷೆಯಲ್ಲಿ ಮಾಡಿ ಅರ್ಥ ಮಾಡಿಸಿದ್ರು. ಬೇರೆ ಬೇರೆ ಮತಗಳು, ಕ್ರೈಸ್ತ ಮತ ಇತ್ತು, ಇಸ್ಲಾಂ ಮತ ಇತ್ತು, ಜೈನ ಮತ ಇತ್ತು, ಹಿಂದುತ್ವ ಇತ್ತು, ಇದೆಲ್ಲವನ್ನು ಅಧ್ಯಯನ ಮಾಡಿ ಇದೆಲ್ಲವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬಾಲ್ಯ ವಿವಾಹ ನಿಷೇಧ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರು. ಸತಿ ಸಹಗಮನ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಒಂದು ನಡ್ತಾ ಇರುವಂತಹ ಒಂದು ಕುರುತಿ ಈ ದೇಶದಲ್ಲಿ ನಡೀತಾ ಇತ್ತು. ಅವರ ಅತ್ತಿಗೆನೆ ಅಂದ್ರೆ ಅಣ್ಣ ಜಗಮೋಹನ್ ಅಂತೇಳಿ, ಇವ್ರದ್ದು ರಾಮ್ ಮೋಹನ್, ಅವ್ರು ಜಗಮೋಹನ್. ಅಣ್ಣ ತೀರ್ತಾರೆ, ಚಿಕ್ಕ ವಯಸ್ಸಲ್ಲಿ ತೀರೋಗ್ತಾರೆ. ಅವ್ರ ಹೆಂಡತಿ ಅವರು ಸಹಗಮನ ಪದ್ಧತಿ ತಗೊಳ್ಳಿಕ್ಕೆ ಅಂತ ಬರ್ತಾರೆ. ಅವ್ರ ಚಿತೆಯ ಮೇಲೆ ಹಾರಿ ಪ್ರಾಣ ಬಿಡಬೇಕು ಅಂತ ಹೇಳಿ. ಇವರಿಗೆ ಬಹಳ ದುಃಖ ಆಗುತ್ತೆ, ಹೇಳ್ತಾರೆ ಇಲ್ಲ ಇದನ್ನ ಮಾಡ್ಲಿಕ್ಕೆ ಸಾಧ್ಯನಿಲ್ಲ, ಬಿಡಲ್ಲ ಅಂತ ಹೇಳಿ. ಆದ್ರೆ ಯಾಕೆ ಹಾರಿ ಪ್ರಾಣವನ್ನು ಇವ್ರ ಎದುರುಗಡೆ ಕಳ್ಕೊಂಡಾಗ ಮನಸ್ಸು ತುಂಬಾ ವಿಚಲಿತ ಆಗಿಬಿಡುತ್ತೆ. ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಬಹಳ ಕಷ್ಟ ಆಗುತ್ತೆ, ಇವರ ಮನಸ್ಸಿಗೆ ಕಷ್ಟ ಆಗುತ್ತೆ. ತಕ್ಷಣ ನಾನು ಇದನ್ನು ಸರಿಪಡಿಸಲೇಬೇಕು ಅಂತ ಹೇಳಿ ಆಗಿನ ಒಬ್ಬ ನವಾಬನ ಮೂಲಕ ಪರಿಚಯ ತಗೊಂಡು ಹೊರದೇಶಕ್ಕೆ ಹೋಗ್ಬೇಕು, ಸಮುದ್ರಯಾನ ಮಾಡಬೇಕು ನಾನು, ಅದಕ್ಕೆ ಅನುಮತಿ ತಗೊಳ್ತಾರೆ. ಇವರಿಗೆ ರಾಜ ಅನ್ನುವಂತ ಉಪಾಧಿಯನ್ನ ಆಗ ಕೊಡ್ತಾರೆ. ರಾಮಮೋಹನ್ ರಾಯ್ ರಾಜ ಆಗಿರ್ತಾರೆ. ಅಲ್ಲಿ ಹೋಗಿ ಬ್ರಿಟನ್ ಪಾರ್ಲಿಮೆಂಟ್ ನಲ್ಲಿ ಇದರ ವಿರುದ್ಧ ಹೋರಾಡ್ತಾರೆ. ಇದನ್ನ ಬೇರೆ ಜೊತೆಗೆ ತೆಗಿಲೇಬೇಕು ಅಂತ ಪ್ರಯತ್ನ ಪಡ್ತಾರೆ. ಅಲ್ಲಿ ಅದು ಶಾಸನ ಆಗುತ್ತೆ, ವಾಪಸ್ ಭಾರತಕ್ಕೆ ಬರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸತಿ ಪದ್ಧತಿ ಈ ದೇಶದಲ್ಲಿ ಇರಬಾರದು, ಸ್ತ್ರೀತ್ವಕ್ಕೆ ಆದರ ಕೊಡಬೇಕು. ಇಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಅನೇಕರು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹಸಿ ಅಂತ ಹೇಳ್ತಾರೆ, ಸ್ತ್ರೀಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ. ಅದನ್ನ ಮಾತ್ರ ಜನ ತಿಳ್ಕೊಳ್ತಾರೆ. ಆದ್ರೆ ಅದಕ್ಕಿಂತ ಮೇಲಾಗಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಹೇಳಿದಂತ ದೇಶ ನಮ್ಮದಿದು. ಇಲ್ಲಿ ನಾರಿ ಕುಲದ ಸಂರಕ್ಷಣೆ ಆಗಬೇಕು. ಶಿಕ್ಷಣದ ವ್ಯವಸ್ಥೆ ಅವ್ರಿಗೆ ತುಂಬಾ ಚೆನ್ನಾಗಿ ಆಗಲೇಬೇಕು. ಶಿಕ್ಷಣ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು. ಬಾಲ್ಯ ವಿವಾಹವನ್ನ ತೆಗೆದುಕೊಟ್ರು, ಬಹುಪತ್ನಿತ್ವವನ್ನ ತೊಡೆದು ಹಾಕಿದ್ರು. ಆ ಎಲ್ಲಾ ರೀತಿಯ ಸುಧಾರಣೆಗಳನ್ನ ಒಂದೊಂದಾಗಿ ಬ್ರಹ್ಮ ಸಮಾಜದ ಮೂಲಕ ಅದನ್ನ ಆಚರಣೆಗೆ ತಂದ್ರು. ದೇವೇಂದ್ರನಾಥ್ ಟ್ಯಾಗೋರ್, ಹಾಗೆಯೇ ಬಂಕಿಮಚಂದ್ರ ಚಟರ್ಜಿ, ಇವರೆಲ್ಲರೂ ಕವಿ ರವೀಂದ್ರರು, ಇವರು ಬ್ರಹ್ಮ ಸಮಾಜದ ಅನುಯಾಯಿಗಳಾಗ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಇದೇ ಭಾವ ಮುಂದುವರಿಯುತ್ತದೆ. ವೇದಗಳು ಅಂತ ಹೇಳಿದ್ರೆ ವೇದವಾಣಿ ಅಂತ ಹೇಳಿದ್ರೆ ಭಜನೆ ಅಲ್ಲ, ಅದು ಬ್ರಹ್ಮ ಮತ್ತು ಋಷಿಗಳ ಮಧ್ಯದ ಒಂದು ಸಂವಾದ, ಅದು ಅನುಭವ ವಾಣಿ. ಅದು ಹಾಗಾಗಿ ಅದನ್ನು ಅದೇ ರೀತಿಯಲ್ಲಿ ಸ್ವೀಕರಿಸಬೇಕು. ಅಥರ್ವ ವೇದದಲ್ಲಿ ಹೇಳಿರುವಂತಹ, ಋಗ್ವೇದದಲ್ಲಿ ಹೇಳಿರುವಂತಹ ಉಲ್ಲೇಖಗಳನ್ನ, ಉಪನಿಷತ್ತುಗಳಲ್ಲಿ ಜಗತ್ತು, ಜೀವ ಮತ್ತು ದೇವರು ಇದರ ಸಂಬಂಧ ಏನು, ನಾನು ಯಾಕೆ ಇದ್ದೀನಿ, ಈ ಭಾವನೆಯನ್ನ ಎಲ್ಲರಲ್ಲಿ ತರುವಂತಹ
ಮಹಿಳಾ ಶಿಕ್ಷಣ ಆದಾಗ ಸಹಜವಾಗಿ ಅವರಿಗೆ ಸಮಾಜದ ಒಟ್ಟಿಗೆ ಬರುವಂಥದ್ದು ಅಭ್ಯಾಸ ಆಗುತ್ತೆ ಅಂತ ಅವರು ತಿಳಿಸುವಂತ ಪ್ರಯತ್ನವನ್ನ ಪಟ್ಟರು ದಯಾನಂದ ಸರಸ್ವತಿಯವರು. ನಂತರದ ಕಾಲಘಟ್ಟದಲ್ಲಿ ಇದನ್ನೇ ಈ ವಿಷಯವನ್ನೇ ಅವರು ಮುಂದುವರಿಸ್ತಾ ಬರ್ತಾರೆ. ಶಿಕ್ಷಣ ಪದ್ಧತಿಯನ್ನು ಇನ್ನಷ್ಟು ಬಲಗೊಳಿಸ್ತಾರೆ. ಸತ್ಯಾರ್ಥ ಪ್ರಕಾಶ ಗ್ರಂಥದಲ್ಲಿ ವೇದಗಳನ್ನ ಸುಲಭವಾಗಿ ಅರ್ಥ ಮಾಡುವಂಥದ್ದು ಹೇಗೆ ಅಂತ ಹೇಳಿ ಜನರಿಗೆ ಅದನ್ನು ತಿಳಿಸಿಕೊಡ್ತಾರೆ. ಅಥರ್ವ ವೇದದಲ್ಲೇನೆ ನೀರು ಇದು ಸಹಜವಾಗಿ ಎಲ್ರಿಗೂ ಒಂದೇ ಇದೆ, ಗಾಳಿ ಎಲ್ರಿಗೂ ಒಂದೇ ಇದೆ. ಆದ್ರೆ ಈ ಜಗತ್ತಿನ ಪರಿಸರದ ಭಾರವನ್ನು ನಾವು ಹೊತ್ಕೊಳ್ಳುವಂಥದ್ದು ನಮ್ದಾಗಬೇಕು, ಅದರ ನೊಗಗಳು ನಾವೆಲ್ಲರೂ ಆಗಬೇಕು ಅನ್ನುವಂಥ ಭಾವದಲ್ಲಿ ಅಥರ್ವ ವೇದದಲ್ಲಿರುವಂತಹ ಮಾತುಗಳನ್ನ ಗಮನಕ್ಕೆ ತಂದ್ರವರು. ಋಗ್ವೇದದ ಸಾರಾಂಶನೇ ಸಂಗಚ್ಚತ್ವಂ ಸಂವಾದಧ್ವಂ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ, ಒಟ್ಟಾಗಿಯೇ ಪರಿಶ್ರಮ ಪಡೋಣ, ಒಟ್ಟಾಗಿ ಒಳ್ಳೆದನ್ನ ಬಯಸೋಣ. ಈ ಮಾತುಗಳನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಪಟ್ಟರು. ದಯಾನಂದ ಸರಸ್ವತಿ ತುಂಬಾ ಮೇಧಾವಿ. ಆ ಸರಸ್ವತಿ ಅನ್ನೋಂಥದ್ದು ಅವರಲ್ಲಿ ಇತ್ತದು. ಆ ದಯಾನಂದ ಚಿಕ್ಕ ಬಾಲಕನಾಗಿದ್ದಾಗಲೇನೆ ಅವನಿಗೆ ವಿಚಿತ್ರ ಮನೆಯಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಮೂರ್ತಿ ಪೂಜೆ ಬಗ್ಗೆ ಸಂದೇಹ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. 11ನೇ ವರ್ಷದ ಸಹೋದರಿ ತೀರ್ಕೊಳ್ತಾಳೆ. ತೀರ್ಕೊಂಡಾಗ ಅವನಿಗೇನು ದುಃಖ ಆಗಲ್ಲ, ತನ್ನ ಪಾಡಿಗೆ ತಾನಿರ್ತಾನೆ, ಏನು ವ್ಯಕ್ತಪಡಿಸಲ್ಲ. ಇನ್ನೊಂದು 2 ವರ್ಷದಲ್ಲಿ ಚಿಕ್ಕಪ್ಪ ತೀರೋಗ್ತಾರೆ. ತೀರೋದಾಗ ಇವ್ರಿಗೆ ಅನಿಸ್ತು, ಇವ್ರು ಯಾಕೆ ತೀರೋದ್ರಾಗಾದ್ರೆ ತುಂಬಾ ದುಃಖ ಪಟ್ಟ. ಇದನ್ನು ಪರಿಹಾರ ಮಾಡುವಂಥದ್ದು ಹೇಗೆ, ಇದಕ್ಕೆ ಅಂದ್ರೆ ಏನು ತಿಳ್ಕೊಳ್ಬೇಕು ನನ್ನ ಜೀವನವನ್ನ ಅಂತ ಹೇಳಿ 19ನೇ ವರ್ಷಕ್ಕೆ ಮನೆಯನ್ನು ಬಿಡ್ತಾನ. ತಂದೆ ತಾಯಿಗಳಿಗೆ ಹೇಳಲ್ಲ, ಮನೆ ಬಿಟ್ಟು ಸೀದಾ ಹೋಗಿ ಎಲ್ಲಿ ಹೋದ ಅಂತಾನೆ ಗೊತ್ತಿಲ್ಲ. 15-16 ವರ್ಷದ ನಂತರ ಬರ್ತಾನೆ. ಅನೇಕ ಗುರುಗಳನ್ನ ಹುಡ್ಕೊಂಡು ಹೋಗ್ತಾನೆ. ಸತ್ಯ ಮಾರ್ಗವನ್ನು ಹುಡುಕುವಂಥದ್ದು ಹೇಗೆ, ಇದರಲ್ಲಿ ಪ್ರಯತ್ನ ಪಡ್ಕೊಂಡು ಹೋಗ್ತಾನೆ. ರಾಜಾರಾಮ್ ಮೋಹನ್ ರಾಯರು ಇನ್ನೊಂದು ಮಾತನ್ನು ಹೇಳಿದ್ರು, ಸತ್ಯ ಅಧ್ಯಯನ ಮಾಡುವಂಥದ್ದು ಹೇಗೆ, ಸತ್ಯ ಶೋಧನೆ ಹೇಗಿರ್ಬೇಕು ಅಂತ ಹೇಳಿದ್ರೆ, ಒಬ್ಬ ಬಾಲಕ ಅವನು ಹೇಳಿರುವಂತದ್ದು ಸತ್ಯ ಇದೆ ಅಂದ್ರೆ ಚಿಕ್ಕ ಬಾಲಕ ಆದಾಗ ಅದನ್ನು ಒಪ್ಕೋಬೇಕು. ಅದರಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಬ್ರಹ್ಮ ಹೇಳಿದ್ರು ಅದನ್ನು ಸ್ವೀಕಾರ ಮಾಡಬಾರದು. ಈ ಭಾವನೆಗಳನ್ನ ಜನರಲ್ಲಿ ತುಂಬಿಸ್ತಾರೆ. ದಯಾನಂದ ಸರಸ್ವತಿ ಅವರು ಹುಡುಕ್ತಾ ಹುಡುಕ್ತಾ 15 ವರ್ಷಗಳ ಕಾಲ ಹುಡುಕ್ತಾ ಒಬ್ಬರು ಗುರುಗಳು ಸಿಗ್ತಾರೆ. ವಿದಿಶಾನಂದ ಮಹಾರಾಜರಂತ ಸಿಗ್ತಾರೆ. ಅವರು ಕುರುಡ, ಅವ್ರಿಗೇನು ಕಾಣಲ್ಲ. ಇವ್ರು ಹೊರಗಡೆ ಇದ್ದಾರೆ. ನೀನು ಯಾರು ಅಂತ ಕೇಳಿದ್ರೆ ನೀನು ಪರಿಚಯ ಮಾಡ್ತಾರೆ ಅವರು. ನೀನೆಲ್ಲ ವ್ಯಾಕರಣ ತಿಳ್ಕೊಂಡಿದ್ದೆ ಅಂತ ಹೇಳ್ತಾರೆ. ಏನೆಲ್ಲ ತಿಳ್ಕೊಂಡಿದ್ದೀನಿ ಅಂತ ಕೇಳಿದಾಗ, ನಾನು ಕೌಮುದಿ ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಇನ್ನೊಂದು ವ್ಯಾಕರಣ ಗ್ರಂಥವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲವನ್ನು ನದಿಗೆ ಬಿಸಾಡಿ ನನ್ನ ಹತ್ರ ಬಾ ಅಂತ ಹೇಳ್ತಾರೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಅವರನ್ನ ವ್ಯಕ್ತಿಯನ್ನಾಗಿ ತಯಾರು ಮಾಡ್ತಾರೆ. ಇವರು ಪ್ರಯತ್ನ ಪಡ್ತಾರೆ ಶುದ್ಧಿ ಕಾರ್ಯ. ಮತಾಂತರ ಆಗಲೇಬಾರದು, ಮತಾಂತರ ಆದವ್ರನ್ನ ಪರಾವರ್ತನ ಮಾಡುವಂತಹ ಕಾರ್ಯ ಆಗ ಅನುಮತಿ ಇರಲಿಲ್ಲ. ಆ ಪರಾವರ್ತನ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಶಿಕ್ಷಣ ವಿಧಾನವನ್ನ ಜಾರಿಗೊಳಿಸ್ತಾರೆ. ಎಲ್ಲರಿಗೂ ಶಿಕ್ಷಣ ಆಗಬೇಕು, ಮಂತ್ರಗಳು ಎಲ್ರಿಗೂ ತಿಳ್ಕೊಳ್ಬೇಕು. ಮಂತ್ರಗಳ ಮೂಲಕ ಇವರಿಗೂ ಕೂಡ ಉಪನಯನ ಶಾಸ್ತ್ರಗಳಿರ್ಬೋದು, ವೇದ ಮಂತ್ರದ ಉಚ್ಚಾರ ಇರ್ಬೋದು, ಎಲ್ರಿಗೂ ಬರಬೇಕು ಅನ್ನುವಂಥ ರೀತಿಯನ್ನು ಪ್ರಯತ್ನವನ್ನ ಮಾಡ್ತಾರೆ. ಆರ್ಯ ಸಮಾಜದ ಸ್ಥಾಪನೆಯನ್ನು ಮಾಡ್ತಾರೆ. ಭಗತ್ ಸಿಂಗ್ ಇರ್ಬೋದು, ಅನೇಕ ಕ್ರಾಂತಿಕಾರಿಗಳಿಗೆ, ರಾಮ್ ಪ್ರಸಾದ್ ಬಿಸ್ಮಿಲ್, ಹಾಗೇನೆ ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಆರ್ಯ ಸಮಾಜ ಬಹಳ ದೊಡ್ಡ ಒಂದು ಕೊಡುಗೆಯನ್ನ ಅಲ್ಲಿ ಪ್ರೇರಣೆ ಪಡೆದಂಥವ್ರು ಅವ್ರು ಕೊಡುವಂಥದ್ದಾಗತ್ತೆ. ಈಶ್ವರಚಂದ್ರ ವಿದ್ಯಾಸಾಗರ್ ಅನ್ನೋ ರೀತಿಯಲ್ಲಿ ವಿದ್ಯಾಸಾಗರ ಬಂಗಾಳದವರು. ಅವರು ತಮ್ಮ ಜೀವನದಲ್ಲಿ ಅನೇಕ ಪರಿವರ್ತನೆಯನ್ನ ತಂದುಕೊಳ್ತಾರೆ. ಮನೆಯಲ್ಲಿ ಓದ್ತಾ ಇರ್ಬೇಕಾದ್ರೇನೆ ವಿಚಾರಗಳು ಅವ್ರ ಮನಸ್ಸಿಗೆ ಬರುತ್ತೆ, ಹೊಸ ಹೊಸ ವಿಚಾರಗಳು ಬರುತ್ತೆ. ಸಮಾಜದಲ್ಲಿ ಪರಿವರ್ತನೆ ತರುವಂಥದ್ದು ಹೇಗೆ, ಇದಕ್ಕೆ ನಾನೇನು ಪ್ರಯತ್ನ ಮಾಡ್ಬೋದು. ಅವರು ಕುರಿತಿಗಳನ್ನ ದೂರ ಮಾಡಬೇಕು ಅಂತಿದ್ರೆ ತಾವಾಗಿ ಅದನ್ನ ಪರಿವರ್ತನೆ ಮಾಡುವಂಥದ್ದು ಹೇಗೆ, ವಿಧವಾ ವಿವಾಹ ಮಾಡಬೇಕು. ವಿಧವಾ ವಿವಾಹ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಕಾನೂನನ್ನ ಇವರು ಹೇಗೋ ರಾಜಾರಾಮ್ ಮೋಹನ್ ರಾಯರು ತಂದಿದ್ದಾರೆ, ಆದ್ರೆ ಅದನ್ನು ಮತ್ತೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಕಲ್ಕತ್ತಾದ ಶಾಸನ ಜೊತೆಯಲ್ಲಿ ಹೋರಾಟ ಮಾಡ್ತಾರೆ ಅವರು. ಅದನ್ನು ಶಾಸನ ರೂಪವಾಗಿ ತರ್ತಾರೆ, ಆದ್ರೆ ಜನ ಬಿಡಲ್ಲ. ವಿಧವೆಯರು ವಿವಾಹ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇವ್ರು ನಿಂತು ನಾನು ವಿವಾಹವನ್ನು ನೆರವೇರಿಸ್ತೀನಿ ಅಂತ ಹೇಳ್ತಾರೆ. ಆ ಹೆಣ್ಣಿನ ಕಡೆಯವರಿಗೆ ತುಂಬಾ ಆತಂಕ ಇತ್ತು. ಇವ್ರು ಹೇಳ್ತಾರೆ, ನೀವೇನು ಆತಂಕ ಪಡಬೇಡಿ, ನಾನ್ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಹೆಣ್ಣಿನ ಮದುವೆಯ ಮೆರವಣಿಗೆ ಹೋಗ್ಬೇಕಾದ್ರೆ ಪಲ್ಲಕ್ಕಿಯ ಪಕ್ಕದಲ್ಲಿ ಇವರೇ ನಡ್ಕೊಂಡು ಹೋಗ್ತಾರೆ. ಏನೇ ಬಂದ್ರು ನಾನು ಅದನ್ನು ಪರಿಹಾರ ಮಾಡ್ತೀನಿ. ಅವರ ತಿಂಗಳ ಯಾವ್ದಾದ್ರು ಸಂಪಾದನೆಯಲ್ಲಿ 100 ರೂಪಾಯಿಗಳನ್ನ ಸಮಾಜಕ್ಕೆ ಕೊಡಬೇಕು ನಾನು ಅನ್ನುವಂಥ ಒಂದು ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿದ್ರು. ಸಮಾಜಕ್ಕೆ
ಎಲ್ಲ ಸಂದರ್ಭದಲ್ಲಿ ನಾವು ಕೊಡುವಂಥದ್ದು ಆಗಬೇಕು. ಈ ಭಾವ ಅವ್ರಿಗೆ ಜಾಗೃತ ಆಗ್ತಾ ಇತ್ತು. ವಿದ್ಯಾಭ್ಯಾಸಕ್ಕಾಗಿ ಕೊಡಬೇಕು, ವಾಚನಾಲಯಗಳಿಗೆ ಕೊಡಬೇಕು, ಬಡ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಅನಾಥಾಲಯಗಳಿಗೆ ಕೊಡಬೇಕು. ಈ ತರ ಕೊಡುವಂತಹ ಕ್ರಮವನ್ನ ಅವ್ರ ಜೀವನದಲ್ಲಿ ತಂದು ಕೊಡ್ತಾರೆ. ಸ್ವತಃ ತನ್ನ ಮಗನಿಗೆ ವಿಧವಾಯನ್ನು ತಂದು ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ತಮ್ಮ ಮತ್ತು ಕುಟುಂಬದವರು ಬಹಿಷ್ಕಾರ ಆಗ್ತಾರೆ. ನಾವು ಮದುವೆಗೆ ಬರೋದಿಲ್ಲ. ಇವ್ರು ಹೇಳ್ತಾರೆ ಯಾರು ಬಂದಿಲ್ಲ ಅಂದ್ರೆ ಚಿಂತೆ ಇಲ್ಲ, ಮದುವೆ ನೆರವೇರ್ತದೆ. ಆದ್ರೆ ಅವನು ಏನು ಸಂಕಲ್ಪ ಮಾಡಿದಾನೆ ಮತ್ತು ನಾನೇನು ಪ್ರಯತ್ನ ಮಾಡಬೇಕು ಅಂತಿದ್ದೀನಿ, ಇದರಿಂದ ನಾನು ವಿಚಲಿತನಾಗಲ್ಲ. ಅವರದನ್ನ ನೆರವೇರಿಸಿಕೊಡ್ತಾರೆ. ಅಂದ್ರೆ ನಮ್ಮೆಲ್ಲ ಮಹಾಪುರುಷರ ಜೀವನ ಹೇಗಿತ್ತಂದ್ರೆ, ಸಮಾಜ ಸುಧಾರಕರು ಬೇರೆಯವರಲ್ಲಿ ಸುಧಾರಣೆ ತರಲಿಕ್ಕಾಗಿ ಅಲ್ಲ, ತಾವು ಅದರಲ್ಲಿ ಪಳಗಿ ತಾವೇ ಸುಧಾರಣೆ ತಂದುಕೊಂಡು ಸಮಾಜ ಸುಧಾರಣೆ ತರುವಂತದ್ದು ಹೇಗೆ ತಮ್ಮಲ್ಲೇ ಅಳವಡಿಸ್ಕೊಳ್ತೀವಿ ನಾವು. ಭ್ರಷ್ಟಾಚಾರ ಮಾಡಬಹುದು ಅಂತ ಹೇಳೋದೊಂದು, ತಾನೇ ಮಾಡುವಂಥದ್ದು ಇನ್ನೊಂದಾಗ್ಬಿಡುತ್ತೆ. ಅಥವಾ ಇನ್ಯಾವುದೋ ವ್ಯಸನ ಮುಕ್ತನಾಗುವಂಥದ್ದು ಬೇರೆಯವರು ಹೇಳುದು, ತಾನು ವ್ಯಸನ ಪೀಡಿತನಾಗುವಂಥದ್ದು. ಈ ತರದ್ದು ಇರಲೇ ಇಲ್ಲ. ಇವರು ತಿದ್ದುವಂತಹ ವಿಶೇಷತೆ ಇತ್ತು. ಇವರು ಶಾಲೆಯಲ್ಲಿ ಪ್ರಿನ್ಸಿಪಾಲರಾಗಿದ್ರು. ಅನೇಕರು ತಡವಾಗಿ ಬರುವಂಥವ್ರು. ತಡವಾಗಿ ಬಂದಂಥವರಿಗೆ ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ. ಅವ್ರು ಒಂದು ಉಪಾಯ ಮಾಡಿದ್ರು. ಶಾಲೆಯಿಂದ ಹೊರಗಡೆ ಬಂದು ಹೊರಗಿನ ಆವರಣದಲ್ಲಿ ನಿಂತ್ಕೊಂಡು ಅವರಿಗೆ ನಮಸ್ಕಾರ ಮಾಡ್ತಾರೆ. ಸಂತೋಷದಿಂದ ನಮಸ್ಕಾರ ಮಾಡಿದಾಗ ಅವರಿಗೆ ಮನಸ್ಸಿನ ಒಳಗಡೆ ಒಂಥರ ಬೇಸರ ಆಗಿ, ನಾನು ನಿತ್ಯ ತಡವಾಗಿ ಬರ್ತಾ ಇದ್ದೀನಿ, ಇವರು ನನಗೆ ಈ ತರ ರೀತಿಯಲ್ಲಿ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೇಗ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವರು. ಈ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಅನೇಕ ರೀತಿಯಲ್ಲಿ ಸಮಾಜವನ್ನ ಪರಿವರ್ತನೆ ಮಾಡ್ತಾರೆ. ಇಲ್ಲಿ ಯಾವುದೇ ಮೇಲ್ ಕೀಳು ಜಾತಿ ಯಾವುದೂ ಇಲ್ಲ. ಅವರು ತುಂಬಾ ಆತ್ಮೀಯನಾಗಿರುವಂತಹ ಒಬ್ಬ ಮಿತ್ರ, ಅವನು ದೊಡ್ಡ ಒಂದು ಅಂಗಡಿ ತೆರೆದಿದ್ದಾನೆ. ಅವನ ತರ ಮಾತಾಡ್ಲಿಕ್ಕೆ ಹೋಗ್ಬೇಕಿತ್ತು. ಅವ್ರು ರತ್ನಗಂಬಳಿ ಹೆಸರಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಇವ್ರು ಕೂತ್ಕೊಳ್ತಾರೆ. ಮಾತಾಡ್ತಾ ಇರ್ಬೇಕಾದ್ರೆ ಇವ್ರ ಹತ್ರ ಇವರ ಒಬ್ಬ ಜವಾನ ಒಂದು ಪತ್ರವನ್ನು ತಗೊಂಡು ಬರ್ತಾನೆ. ಕೊಡ್ಬೇಕಾದ್ರೆ ತುಂಬಾ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರಲ್ಲ, ಶೆಕೆ ಇರುತ್ತೆ ಅಲ್ಲಿ. ಅವನು ತುಂಬಾ ಅಲ್ಲೇ ನಿಂತ್ಕೊಳ್ಳೋ ಬದಲು ಇವ್ರು ಜಾಗ ಕೊಡ್ಲೇಬೇಕು. ತನ್ನ ಪಕ್ಕದಲ್ಲಿ ಆ ರತ್ನಗಂಬಳಿ ಮೇರೆನೆ ಕೂರಿಸ್ತಾರೆ. ಆಗ ಪಕ್ಕದ ಯಜಮಾನರು ಕೇಳ್ತಾರೆ, ಏನು ಅವನನ್ನು ರತ್ನಗಂಬಳಿ ಮೇಲೆ ನೀವು ಕೂರಿಸಿದಿರಲ್ವ, ಸರಿನಾ ಇದು ಅಂತ. ಅವ್ರು ಹೇಳ್ತಾರೆ, ಎಲ್ಲಾ ಮನುಷ್ಯರು ಒಂದೇನೆ, ಅವನು ನಮ್ಮ ತರನೇ ಅಲ್ಲ, ಜೀವ ಅಲ್ಲ ಅವನು, ಅದಕ್ಕಾಗಿ ನನ್ನ ಬಳಿಯಲ್ಲಿ ಕೂರಿಸ್ಕೊಂಡಿದ್ದೀನಿ. ಆದ್ರೆ ಹೀಗೆ ಯಾವುದನ್ನು ಕೂಡ ಅವರು ಭೇದ ಅಂತ ಎಣಿಸಿರ್ಲಿಲ್ಲ. ಒಮ್ಮೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಅವರು. ರೈಲ್ವೆ ಸ್ಟೇಷನ್ ಅಲ್ಲಿ ಒಬ್ಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ ಒಬ್ಬ ವ್ಯಕ್ತಿ ಒಂದ್ ಸಣ್ಣ ಬ್ಯಾಗ್ ಅನ್ನ ಇಟ್ಕೊಂಡು ಕೆಳಗೆ ಇಳಿತಾನ. ಅವ್ರ ಆಚೆ ಈಚೆ ನೋಡ್ತಾನ. ಕೂಲಿ ಯಾರಾದ್ರೂ ಇದಾರ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾನೆ. ತಕ್ಷಣ ಕೆ.ಪಿ. ಚಂದ್ರ ಹೇಳ್ತಾರೆ, ನನ್ ಕೊಡಿ ಅಂತ ಹೇಳ್ತಾರೆ. ಕೊಡ್ತಾನ. ಕೊಟ್ಟು ಅವ್ರ ಗಾಡಿ ಹತ್ತಿದ ಮೇಲೆ ಎಷ್ಟಪ್ಪ ಅಂತ ಕೇಳಿದ್ರೆ, ನನಗೇನು ಬೇಕಾಗಿಲ್ಲ, ನಾನು ಈ ತರ ಜನ, ನಾನು ನೀನ್ ಕಷ್ಟಪಡುವಂಥದ್ದು ನೋಡಿದೆ, ನೀನೇ ತಗೊಂಡು ಹೋಗ್ಬೇಕಿತ್ತು ಅದನ್ನ, ಆದ್ರೆ ನಾನು ತಂದು ಕೊಟ್ಟಿದ್ದೀನಿ, ನನಗೆ ಕೂಲಿ ಬೇಡ, ಆದ್ರೆ ನೀನು ನಿನ್ನ ಕೆಲಸವನ್ನು ಮಾಡುವಂಥದ್ದು ಸುಧಾರಣೆ ಮಾಡ್ಕೋ. ಈ ಮಾತಿಂದ ಅವರಲ್ಲಿ ಪರಿವರ್ತನೆ ತರ್ತಾನೆ. ನಾರಾಯಣ ಗುರುಗಳು ಅಸ್ಪೃಶ್ಯತೆ ಬಗ್ಗೆ ಹೋರಾಟ ಮಾಡಿದ್ರು ಅಂತ ಹೇಳಿದೆ. ಶಿಕ್ಷಣದಲ್ಲಿ ಬಹಳ ದೊಡ್ಡ ಸಾಧನೆ ಅವ್ರದ್ದಿದೆ. 1000 ಶಾಲೆಗಳನ್ನ ತೆರೀತಾರೆ. ಸಾವಿತ್ರಿಬಾಯಿ ಫುಲೆ ಅವರು 100 ಶಾಲೆಗಳನ್ನ ಗ್ರಾಮಗಳಲ್ಲಿ ಶಾಲೆ ತೆರೀಬೇಕು ಅಂತ ಪ್ರಯತ್ನ ಪಟ್ಟಿರ್ತಾರೆ. ಇವರು 10 ಕಡೆಗಳಲ್ಲಿ ಶಾಲೆಗಳನ್ನು ತೆರೀತಾರೆ. ಅಸ್ಪೃಶ್ಯ ಬಾಲಕರನ್ನು ನೋಡಿದ ತಕ್ಷಣ ಇವರೊಂದು ಮಂದಿರದ ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಮೂಲೆಯಲ್ಲಿ ನಿಂತ ಬಾಲಕರನ್ನು ನೋಡಿದಾಗ ಅವ್ರನ್ನ ತನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಶಿಕ್ಷಾ ಪದ್ಧತಿ, ಶಿಕ್ಷಣ ಹೆಣ್ಣು ಮಕ್ಕಳಿಗೂ ಸಿಗಬೇಕು. ನಾರಾಯಣ ಗುರುಕುಲಗಳು, ಈ ತರ ಗುರುಕುಲಗಳನ್ನು ಸ್ಥಾಪನೆ ಮಾಡ್ತಾರೆ. ನಮ್ಮ ದೇಶದ ಒಂದು ವಿಶೇಷ ಇದೆ. ಅದನ್ನ ಪಾಲ್ ಬ್ರಂಟನ್ ಅಂತ ಹೇಳಿ ಅವನೊಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ನಿಗೂಢ ಭಾರತದಲ್ಲಿ ಒಂದು ಹುಡುಕಾಟ ಅಂತ ಹೇಳಿ. ಎಲ್ಲ ದೇಶಗಳಿಗೆ ಸುತ್ತಾಡ್ತಾನೆ ಅವನು. ಎಲ್ಲ ಸಂಪ್ರದಾಯಗಳು, ಆಚರಣೆಗಳು ಗಮನಿಸ್ತಾನೆ. ಭಾರತದಲ್ಲಿ 13 ವರ್ಷ ಸುತ್ತಾಡಿದಾಗ ಅವನಿಗೆ ಅನ್ಸುತ್ತೆ, ಭಾರತದಲ್ಲಿ ಒಂದು ವಿಶೇಷ ಇದೆ, ಯಾವುದೇ ಊರುಗಳು ಒಂದು ವಿಶೇಷತೆ ಇದೆ. ಅವದನ್ನು ಪುಸ್ತಕನ ಓದಬೇಕು ನಾವು, ಪಾಲ್ ಬ್ರಂಟನ್. ಅದು ಓದಿದಾಗ ಭಾರತದ ನಿಗೂಢತೆ ಏನು, ಭಾರತದ ವಿಶೇಷತೆ ಏನು ಅಂತ ಗೊತ್ತಾಗುತ್ತೆ. ಧರ್ಮಪಾಲ್ ಅವನೊಂದು ಪುಸ್ತಕ ಬರೆದಿದ್ದಾರೆ, ದ ಬ್ಯೂಟಿಫುಲ್ ಟ್ರೀ ಅಂತ ಹೇಳಿ. ಅದು ಕನ್ನಡದಲ್ಲಿ ಚೆಲ್ಲುವ ತರು ಅಂತ ಪುಸ್ತಕ ಇದೆ. ಮಹಾತ್ಮ ಗಾಂಧಿಯ ಅನುಯಾಯಿ ಇದ್ದಾನೆ. ಆತ ಮಹಾತ್ಮ ಗಾಂಧಿ ಹೇಳಿದ್ದನ್ನ ಮತ್ತು ದುಂಡು ಮೇಜಿನ ಪರಿಷತ್ತಲ್ಲಿ ಹೇಳಿರುವಂತದನ್ನ ಆ ಪುಸ್ತಕದಲ್ಲಿ ಉಲ್ಲೇಖಿಸ್ತಾನೆ. ಭಾರತದಲ್ಲಿ ಯಾವ ತರ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ, ನಾವೆಲ್ಲ ಬದುಕಿಗೆ ಬೇಕಾಗಿರುವಂತದ್ದು ಒಂದು ನೀತಿ, ಮಾರಲ್ಸ್ ಈ ದೇಶದಲ್ಲಿತ್ತು. ಅದಕ್ಕಾಗಿ ತಪ್ಪು ಮಾಡ್ತಿರ್ಲಿಲ್ಲ. ಜ್ಞಾನಕ್ಕೂ ಒಂದು ಬೇಕಿತ್ತು, ಅದು ಗಣಿತ. ನೀತಿ ಮತ್ತು ಗಣಿತ ಇದು ಎರಡಿದ್ರೆ ಇವ್ರು ಯಾರನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಭಾರತದ ಮೂಲ ಶಿಕ್ಷಣ ಆಗಿತ್ತು. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಇದೆಲ್ಲವನ್ನು ತುಂಬಿಸ್ಬೇಕು. ಇಲ್ಲಿ ಅವರಿಗೆ ಇತಿಹಾಸ ಹೇಳ್ಕೊಡ್ಬೇಕು, ಭೂಗೋಳ ಹೇಳ್ಕೊಡ್ಬೇಕು, ಭೌತಶಾಸ್ತ್ರ ಹೇಳ್ಕೊಡ್ಬೇಕು, ಜೀವಶಾಸ್ತ್ರ ಹೇಳ್ಕೊಡ್ಬೇಕು.
ಇದೆಲ್ಲವನ್ನ ನಮ್ಮ ಶಿಕ್ಷಣದಲ್ಲಿ ಸುಧಾರಣೆ ತಂದಂತವರು ಪ್ರಯತ್ನ ಪಟ್ಟರು. ವೈಚಾರಿಕ ಸ್ವಾತಂತ್ರ್ಯ ನಮ್ಗೆ ಇರಲಿಲ್ಲ, ವಿಚಾರದ ಸ್ವಾತಂತ್ರ್ಯ ಬೇಕು. ಪ್ರತಿಯೊಂದಕ್ಕೂ ಮೇಲಿಂದ ಅನುಮತಿ ಪಡೆಯಬೇಕಾಗಿಲ್ಲ, ನಾವು ನಮ್ಮ ವಿಚಾರವನ್ನು ಪ್ರಕಟಪಡಿಸುವಂತ ಸಾಮರ್ಥ್ಯ ನಮಗೆ ಬೇಕು ಅಂತ ಹೇಳಿ ರಾಜಾ ರಾಮಮೋಹನ್ ರಾಯ್, ದಯಾನಂದ ಸರಸ್ವತಿ ಅವರು ಬಹಳ ಪ್ರಯತ್ನವನ್ನು ಮಾಡ್ತಾರೆ. ನ್ಯಾಯಾಲಯದಲ್ಲಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಜೂರಿ ಮುಖಾಂತರ ಮಾಡಬೇಕಿತ್ತು, ಅದನ್ನು ಹೋರಾಟ ಮಾಡಿ ಉಚ್ಚ ನ್ಯಾಯಾಲಯದಲ್ಲೂ ಕೂಡ ನಾವೇ ನ್ಯಾಯಾಧೀಶರಾಗಿ ನಾವು ಅಲ್ಲಿ ಪ್ರತಿಪಾದನೆ ಮಾಡುವಂಥದ್ದು ಇರಬೇಕು, ಅಲ್ಲಿ ವಾದ ಮಾಡುವಂಥದ್ದು ಇರಬೇಕು ಅಂತ ಹೇಳಿ ಅದನ್ನ ಸುಧಾರಣೆಯನ್ನು ತರ್ತಾರೆ. 1931 ದುಂಡು ಮೇಜಿನ ಪರಿಷತ್ತಲ್ಲಿ ಮಹಾತ್ಮ ಗಾಂಧೀಜಿಯವರು ನೇರ ಅಲ್ಲಿದ್ದಂತಹ ಬ್ರಿಟಿಷರಿಗೆ ಹೇಳ್ತಾರೆ, ನೀವು ಭಾರತಕ್ಕೆ ಬಂದ್ರಿ, ಇದೊಂದು ವಿಶಾಲವಾಗಿರುವಂತಹ ವೃಕ್ಷ ಇದು, ಇದನ್ನು ಅಧ್ಯಯನ ಮಾಡುವಂಥದ್ದು ಬಿಟ್ಟು ನೀವು ಅದರ ಬುಡವನ್ನ ಕೊರಿದ್ರಿ, ನೀವು ಅದನ್ನು ಬೇರೆ ಹತ್ರ ಹೋದ್ರಿ, ನೀವು ಬೇರನ್ನೂ ಬಿಡ್ಲಿಲ್ಲ, ಇನ್ನೂ ಅಲ್ಲಿಂದೆಲ್ಲ ಮಣ್ಣನ್ನು ತೆಗೆದ್ರಿ, ಆ ಬೇರು ಕುಸಿಯಿತು, ಮರ ಬಿದ್ದು ಬಿಡ್ತು ಅಂತ ಹೇಳ್ತಾರೆ. ಅಂದ್ರೆ ಬ್ಯೂಟಿಫುಲ್ ಟ್ರೀ ಕೊಲ್ಯಾಪ್ಸ್, ನಿಮ್ಮಿಂದಾಗಿ ಕೊಲ್ಯಾಪ್ಸ್ ಆಯ್ತು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸಮಾಜ ಸುಧಾರಣೆಯಲ್ಲಿ ಅನೇಕ ವ್ಯಕ್ತಿಗಳು ಈ ತರ ಶಿಕ್ಷಣ ಮಟ್ಟವನ್ನ ವಿಸ್ತಾರ ಮಾಡುತ್ತೆ. ಹೇಗೆ ಬಾಲಗಂಗಾಧರ್ ತಿಲಕ್ ಅವರು ಪುಣೆಯ ಫರ್ಗ್ಯೂಸನ್ ಕಾಲೇಜ್ ಇರ್ಬೋದು, ಪುಣೆ ಇನ್ನೊಂದು ಮಹಾವಿದ್ಯಾಲಯ ಇರ್ಬೋದು, ತನ್ನ ಪತ್ರಿಕೆಗಳ ಮೂಲಕ ಇರ್ಬೋದು, ಕೇಸರಿ ಇರ್ಬೋದು, ಮರಾಠ ಪತ್ರಿಕೆಗಳ ಮೂಲಕ ಜನರನ್ನ ದೇಶಾಭಿಮಾನಿಗಳನ್ನಾಗಿ ಮಾಡುವಂಥದ್ದು ಹೇಗೆ, ಶಿವಾಜಿ ಉತ್ಸವ, ಗಣೇಶೋತ್ಸವದ ಮೂಲಕ ಜನರಲ್ಲಿ ಭಕ್ತಿಯ ಭಾವವನ್ನು ಜಾಗೃತ ಮಾಡಿದ್ರು, ಸಮಾಜಕ್ಕಾಗಿ ಹೋರಾಟ ಮಾಡುವಂಥದ್ದು ಹೇಗೆ ಅಂತ ಕಲಿಸ್ಕೊಟ್ರು, ಒಟ್ಟಾಗಿ ಬರುವಂಥದ್ದು ತಿಳಿಸ್ಕೊಟ್ರು. ಆದ್ರೆ ಒಳಗೊಳಗೆ ತಾವು ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಅವರು ರ್ಯಾಂಡನ್ನ ಹತ್ಯೆಯ ನಂತರ ಆಪಾದನೆಗಾಗಿ ಜೈಲಿಗೆ ಹೋದ್ಮೇಲೆ ಅವರು ರಾಜಕೀಯ ಪ್ರವೇಶ ಮಾಡಿದ್ರು. ಅಲ್ಲಿವರೆಗೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕುರೀತಿಗಳನ್ನೇ ಸುಧಾರಣೆ ಮಾಡ್ತಾರೆ. ಅವರು ಮೇಧಾವಿ ಗಣಿತಜ್ಞ ಮತ್ತು ಅಧ್ಯಾತ್ಮದಲ್ಲಿ ಸಾಧನೆ ಮಾಡಿರುವಂಥವರು, ಫಿಲಾಸಫರ್. ಅವರು ತನ್ನೆಲ್ಲವನ್ನು ಬಿಟ್ಟು ಸಮಾಜ ಸೇವೆಗಾಗಿ ಬರ್ತಾರೆ. ಅವತ್ತೊಬ್ಬ ಆಂಗ್ಲ ಪ್ರೊಫೆಸರ್ ಕೇಳ್ತಾರೆ, ನೀವು ಒನ್ ಆಫ್ ದಿ 10 ಬ್ರಿಲಿಯಂಟ್ಸ್ ಇನ್ ದಿ ವರ್ಲ್ಡ್ ಅಬೌಟ್ ಮ್ಯಾಥಮೆಟಿಕ್ಸ್, 10 ಜನರಲ್ಲಿ ನೀವೊಬ್ಬ ಬಹಳ ಬುದ್ಧಿವಂತ ವಿದ್ಯಾರ್ಥಿ ಗಣಿತದಲ್ಲಿ, ಆದ್ರೆ ನೀವು ಅದನ್ನೆಲ್ಲ ಬಿಟ್ಟು ಸಮಾಜದ ಕೆಲಸಕ್ಕಾಗಿ ಇಳ್ಕೊಂಡ್ರಲ್ಲ, ಯಾಕೆ, ನಿಮ್ಗೆ ಏನಾಯ್ತು ಆ ಥರದ್ದು ಇಲ್ಲಿ ಬರಬೇಕು ಅಂತ ಹೇಳಿ. ಆಗ ಅವರು ಒಂದು ಮಾತನ್ನ ಹೇಳ್ತಾರೆ, ನಾನು ಯಾಕೆ ಬಂದೆ ಅಂತ ಕೇಳಿದ್ರೆ, ತಿಲಕ್ ಹೇಳಿರಂತ ಮಾತು, ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ, ಗಣಿತ ಯಾರು ಬೇಕಾದ್ರೆ ಸಾಧನೆ ಮಾಡ್ಬೋದು, ಅದರಲ್ಲಿ ಇನ್ನೊಬ್ಬ ನಾಳೆನೇ ಬರಬಹುದು, ಆದ್ರೆ ಸಮಾಜ ಕೆಲಸಕ್ಕೆ ಜನ ಇಲ್ಲ, ಹಾಗಾಗಿ ನಾನು ಅದನ್ನು ಬಿಟ್ಟು ಈ ಕಾರ್ಯವನ್ನು ಸ್ವೀಕಾರ ಮಾಡಿದ್ದೀನಿ ಅನ್ನುವಂಥ ಭಾವ ಎಷ್ಟರ ಮಟ್ಟಿಗೆ ಇತ್ತವರಿಗೆ. ನಂತರ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಧುಮುಕ್ತಾರ ಅವರು. ಸುಮಾರು 1920ರವರೆಗೆ, 1905ರಿಂದ ಬಂಗಾಳ ವಿಭಜನೆ ನಂತರ 20ರವರೆಗೆ ಅವರು ದೇಶವನ್ನು ಹೇಗೆ ತಗೊಂಡು ಹೋಗ್ಬೇಕು, ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಸ್ವರಾಜ್ಯ ಅಂದ್ರೆ ಏನು, ಈ ಕಲ್ಪನೆಯ ಮೂಲಕ ಜನರನ್ನ ಎತ್ತುವಂತಹ ಪ್ರಯತ್ನವನ್ನ ಮಾಡಿದ್ರು. ಅನೇಕ ಇತರ ಸಮಾಜ ಸುಧಾರಕರಲ್ಲಿ ನಾವು ಕಾಣುವಂತಹ ಪ್ರಮುಖರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಹೇಳಿದೆವು ನಾವು, ರವೀಂದ್ರನಾಥ್ ಟ್ಯಾಗೋರ್ ಅವರು ತನ್ನ ಲೇಖನಗಳ ಮೂಲಕ, ಪದ್ಯಗಳ ಮೂಲಕ, ಅವರು ಪದ್ಯ, ಗದ್ಯ, ನಾಟಕ, ಕಥೆಗಳ ಮೂಲಕ ಜನರಲ್ಲಿ ಭಾವನೆಯನ್ನು ತರುವಂಥದ್ದು ಹೇಗೆ, ದೋಷಗಳನ್ನು ನಿವಾರಣೆ ಮಾಡುವಂಥದ್ದು ಹೇಗೆ, ಆಧ್ಯಾತ್ಮಿಗಳಾದಾಗ ತಪ್ಪು ಮಾಡಬೇಕು ಅಂತ ಅನ್ಸಲ್ಲ, ಕುರಿತಿಗಳನ್ನು ತೊಡೆದು ಹಾಕಬೇಕು ಅಂತ ಅನ್ಸುತ್ತೆ, ಈ ಪ್ರಯತ್ನವನ್ನು ಮಾಡ್ತಾರೆ. ಇಂಗ್ಲೆಂಡ್ಗೆ ಕಳಿಸಿದ್ರು ಅವರ ಅಪ್ಪ, ಹೋಗಿ ನೀನು ICS ಪರೀಕ್ಷೆ ಮಾಡ್ಕೊಂಡು ಬಾ ಅಂತ ಹೇಳಿ. ಇಷ್ಟನೇ ಆಗಲಿಲ್ಲ. ಅವರ ಅಣ್ಣ ಸತ್ಯೇಂದ್ರನಾಥ್ ಅಲ್ಲೇ ಇದ್ರು, ಇವ್ರಿಗೆ ಇಷ್ಟ ಆಗಿಲ್ಲ, ವಾಪಸ್ ಬರ್ತಾರೆ, ತಂದೆಯವ್ರ ಜೊತೆ ಸೇರ್ಕೊಂಡು ಅವರ ಉದ್ಯೋಗವನ್ನೇ ಮುಂದುವರಿಸ್ತಾರೆ. ಅವರ ಪುಸ್ತಕಕ್ಕೆ ನೊಬೆಲ್ ಪ್ರಶಸ್ತಿ ಬರುತ್ತೆ. ಆ ಪ್ರಶಸ್ತಿ ಬರಬೇಕಾದ್ರೆ ಅವ್ರ ನೊಬೆಲ್ ಪ್ರಶಸ್ತಿ ಸಿಗುತ್ತೆ. ಆ ಸಿಕ್ಕಿದ ಹಣವನ್ನೆಲ್ಲ ವಿದ್ಯಾಭ್ಯಾಸದ ಖರ್ಚಿಗಾಗಿ ಹಾಕ್ತಾರೆ. ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು, ವಿದ್ಯಾಲಯಗಳನ್ನು ಪ್ರಾರಂಭ ಮಾಡಬೇಕು, ನನಗಾಗಿ ಯಾವುದೇ ಹಣ ಬೇಕಾಗಿಲ್ಲ, ಈ ಭಾವನೆಯನ್ನ ಅವ್ರ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಎಲ್ರಿಗೂ ಇದನ್ನು ಹಂಚ್ತಾರೆ. ಅಂದ್ರೆ ವಿದ್ಯಾಭ್ಯಾಸದ ಮೂಲಕ, ಸ್ತ್ರೀ ಶಿಕ್ಷಣದ ಮೂಲಕ ಇಲ್ಲಿ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡಬೇಕು. ಅವರು ಕೂಡ ಬ್ರಹ್ಮ ಸಮಾಜದ ಬಹಳ ದೊಡ್ಡ ಪ್ರೇರಣೆ ಅವರಲ್ಲಿ ಬರುತ್ತೆ. ಭಗಿನಿ ನಿವೇದಿತಾ, ಐರ್ಲೆಂಡಿನವಳು, ಸ್ಕಾಟ್ಲೆಂಡ್ನವಳು, ಮಾರ್ಗರೆಟ್ ನಾಬೆಲ್, ಅವ್ರು ಏನು ಮಾಡಬೇಕಾಗಿರಲಿಲ್ಲ, ನಮ್ಮ ದೇಶಕ್ಕೆ ಬಂದು ಏನು ಮಾಡುವಂತಹ ಅಗತ್ಯ ಇರಲಿಲ್ಲ. ಆದ್ರೆ ಭಾರತಕ್ಕೆ ವಿವೇಕಾನಂದರು 1895ರಲ್ಲಿ ಇಂಗ್ಲೆಂಡಲ್ಲೆಲ್ಲ ಸುತ್ತಾ ಇರ್ಬೇಕಾದ್ರೆ ಸ್ಕಾಟ್ಲ್ಯಾಂಡ್ಗೆ ಹೋದಾಗ ಒಬ್ಬರು ಗೆಳತಿಯ ಮನೆಗೆ ಪ್ರವಚನಕ್ಕೆ ಬಂದಾಗ ನೋಡ್ತಾಳೆ. ಅವ್ರನ್ನ ಕೇಳಿದಾಗ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ಇವ್ರು ನನ್ನ ಗುರುಗಳು, ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಡುವಾಗಿಲ್ಲ, ಅವ್ರೊಟ್ಟಿಗೆ ಬರ್ತೇನೆ ಅಂತ ಹೇಳ್ಬಿಡ್ತಾಳೆ. ಅವಳು ತಾನು ಆಧ್ಯಾತ್ಮ ಜೀವಿ ಆಗ್ತೇನೆ, ತಕ್ಷಣ ಬಾ ಅಂತ ಹೇಳಲ್ಲ. ಎಲ್ಲ ಯೋಚನೆ ಮಾಡು, ನೀನು ತುಂಬಾ ಕಷ್ಟ ಇದೆ,
ಭಾರತದ ಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನೀನ್ ಸಮಯ ತಗೊಂಡು ಬಾ ಅಂತ ಹೇಳ್ತಾರೆ. 1897ರಲ್ಲಿ ವಿವೇಕಾನಂದರು ವಾಪಸ್ ಬರ್ತಾರೆ. 1898ರಲ್ಲಿ ಆಕೆನ ಬರ್ಲಿಕ್ಕೆ ಹೇಳ್ತಾರೆ. ಆಕೆ ಬರ್ತಾಳೆ, ಕಲ್ಕತ್ತಾಕ್ಕೆ ಬರ್ತಾಳೆ. ಇಲ್ಲಿ ನೋಡ್ತಾಳೆ, ಜನಜೀವನ ನೋಡಿದಾಗ ಬಹಳ ಬೇಸರ ಆಗುತ್ತೆ. ಇದು ವಿವೇಕಾನಂದರ ಊರ, ಇದು ಅಂತಹ ಸಾಮರ್ಥ್ಯ ಇರುವಂತಹ ವಿವೇಕಾನಂದರು, ಜಗತ್ತನ್ನೇ ಗೆದ್ದಂತಹ ವಿವೇಕಾನಂದರು, ನಿಮ್ ದೇಶದಲ್ಲಿ ಈ ತರ ಜನ ಇದ್ದಾರ? ವಿವೇಕಾನಂದ ಹೇಳ್ತಾರೆ, ಎಲ್ಲವನ್ನ ಸಹಿಸ್ಕೋಬೇಕಾಗತ್ತೆ, ಎಲ್ಲವೂ ಸರಿ ಇದೆ ಅಂತ ಅಂದ್ಕೊಳ್ಬೇಡ. ನಾನು ಇಡೀ ದೇಶವನ್ನ ಸುತ್ತಾಡಿದ್ದೀನಿ, ನಾನು ಅವ್ರಿಗೆ ಅನುಭವ ಆಗಿತ್ತು. ಅದು ನಿನ್ನೆ ನಾನು ಕೇಳಿದ್ದೀನಿ, ಕೊಲಂಬೋ ಟು ಅಲ್ಮೋರಾ ಅವರ ಭಾಷಣದ ಗ್ರಂಥನೇ ಇದೆ. ಅದ್ರಲ್ಲಿ ಹೇಳ್ಕೊಡ್ತಾರೆ, ಆ ಯುವಕರನ್ನ ಪ್ರೇರೇಪಿಸ್ತಾರೆ. ಅವರು ದೇಶದ ಕಾರ್ಯಕ್ಕಾಗಿ ಬನ್ನಿ, ದೇಶ ನಿಮ್ಮ ಕಾಲ ಮೇಲೆ ನಿಂತಿದೆ, ಭವಿಷ್ಯ ನಿಮ್ಮ ಕಾಲ ಮೇಲೆ ಇದೆ. ದ ಜಾಯ್ ಈಸ್ ಯು ಆರ್ ದ ಇನ್ಸ್ಟ್ರೂಮೆಂಟ್ಸ್ ಫಾರ್ ಟ್ರಾನ್ಸ್ಫಾರ್ಮೇಶನ್. ಯುವಕರಿಗೆ ಹೇಳ್ತಾರೆ, ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಒಬ್ಬ ಸಾಮಾನ್ಯ ಜನನ ಬೆವರಿನಿಂದ ನೀವು ವಿದ್ಯಾರ್ಜನೆ ಮಾಡ್ಕೊಂಡಿದ್ದೀರೋ ಅವರ ಋಣವನ್ನು ತೀರಿಸುವಲ್ಲಿವರೆಗೆ ನೀವು ಋಣ ತೀರಿಸ ನಿಮ್ಮ ಇದು ಈಡೇರಿಕೆ ಸಾಧ್ಯ ಆಗೋದಿಲ್ಲ ನಿಮಗೆ. ಅದನ್ನು ತೀರಿಸಿ ಅಂತ ಹೇಳ್ತಾರೆ. ಸಂತೋಷ ಅಂದ್ರೆ ಯು ಆರ್ ದ ಇನ್ಸ್ಟ್ರೂಮೆಂಟ್ಸ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಪರಿವರ್ತನೆ ತರಲಿಕ್ಕೆ ನೀವೊಂದು ಇನ್ಸ್ಟ್ರೂಮೆಂಟ್ಸ್. ಸಾಧನ ಆಗ್ಬೇಕು ನಿಂತ ಪ್ರಯತ್ನ ಪಟ್ಟರು 100 ಜನ ತರುಣರು. ನಿನ್ನೆ ನಾವು ಕೇಳಿದ್ವಿ, ನಾವು ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ಸ್ನಾಯುಗಳು, ವಜ್ರದಂತಹ ಆ ಇಚ್ಛಾಶಕ್ತಿ ಇರುವಂತವ್ರು 100 ಜನ ನನಗೆ ಸಿಕ್ಕಿರ್ಲಿಲ್ಲ, ನೀನು ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಶಿಕ್ಷಣವನ್ನು ಕೊಡಿಸ್ತಾರೆ. ಆಕೆಗೆ ಆಧ್ಯಾತ್ಮವನ್ನು ಇನ್ನಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿಸ್ತಾರೆ, ಭಾಷೆಯನ್ನ ಕಲಿಸ್ತಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡು, ಹಳ್ಳಿಗಳಿಗೆ ಹೋಗು ಅಂತ ಹೇಳ್ತಾರೆ. ಬಂದ ಸಂದರ್ಭದಲ್ಲೇನೆ ಕಲ್ಕತ್ತಾ ತುಂಬಾ ಕಾಲ್ರ, ಎಲ್ಲೂ ಕೂಡ ಈ ಸ್ವಚ್ಛ ಕರ್ಮಚಾರಿಗಳು, ಕೂಲಿ ಕಾರ್ಮಿಕರು, ಕೆಲಸ ಮಾಡೋರು ಯಾರು ಬರ್ತಾ ಇಲ್ಲ. ಈಕೆ ಕೆಲಸಕ್ಕೆ ನಿಂತ್ಕೊಳ್ತಾಳೆ, ನಾನು ಕೆಲಸ ಮಾಡ್ತೀನಿ ಅಂತ ನಿಂತ್ಕೊಳ್ತಾಳೆ, ಸ್ವಚ್ಛ ಮಾಡ್ತಾಳೆ, ಚರಂಡಿಯನ್ನು ಸ್ವಚ್ಛ ಮಾಡ್ತಾಳೆ. ಇವರನ್ನು ನೋಡಿದಾಗ ಉಳಿದ ಜನರಿಗೆ ಅನ್ಸುತ್ತೆ, ನಾವು ಇದೇ ತರ ಸ್ವಚ್ಛ ಮಾಡ್ಬೋದಲ್ಲ ಅಂತ ಹೇಳಿ ಜನ ಸೇರ್ಕೊಳ್ತಾರೆ. ಶಾಲೆಗಳನ್ನು ಪ್ರಾರಂಭ ಮಾಡ್ಬೇಕು, ಹಣ ಇಲ್ಲ, ಏನ್ ಮಾಡೋಣ? ಧನಿಕರ ಹತ್ರ ಹೋಗ್ತಾಳೆ, ಒಬ್ಬರ ಹತ್ರ ಹೋಗ್ತಾಳೆ, ಕೇಳ್ತಾಳೆ, ಇಲ್ಲಿನ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು, ನಾನು ಹಣ ಕೊಡಿ ಅಂತ ಕೇಳ್ತಾಳೆ. ಅವನು ಬೈದು ಕಳಿಸ್ತಾನೆ, ನಿನಗೇನು ತಲೆ ಕೆಟ್ಟಿದೆ, ನಿನಗೆ ಯಾಕೆ ಬೇಕು ಅಂತ ಹೇಳಿ ಬಹಳ ಜೋರಾಗಿ ಒಂದು ಏಟು ಕೊಡ್ತಾನಂತ. ತಕ್ಷಣ ಈಗ ಏನು ವಿಚಲಿತರಾಗಲ್ಲ, ನೀವು ನನಗೆ ಕೊಟ್ಟದ್ದು ಓಕೆ, ನಾನು ತಗೊಂಡಿದ್ದೀನಿ, ಆದ್ರೆ ಏನಾದ್ರೂ ಮಕ್ಕಳಿಗೆ ಕೊಡ್ತೀರಾ ಅಂತ ವಾಪಸ್ ಕೇಳ್ತಾರೆ. ಆ ಉದ್ಯಮಿಗೆ ಬಹಳ ಮನಸ್ಸಿಗೆ ತಲೆಗೆ ಹೊಡೆದಾಗುತ್ತೆ. ಅಂದ್ರೆ ಈಕೆ ನಾನು ಈ ತರ ಅವಮಾನ ಮಾಡಿ ಏಟು ಕೊಟ್ಟರು ಕೂಡ ಅದು ತನಗಿರ್ಲಿ, ನಿಮ್ಮ ದೇಶದ ಮಕ್ಕಳಿಗೆ ದುಡ್ಡು ಕೊಡಿ ಅಂತ ಕೇಳಿದ್ಲಲ್ಲ ಅಂತ ಹೇಳಿ ಎಲ್ಲವನ್ನ ಕೊಟ್ಟ ಅಂತ ನಾವು ಉದಾಹರಣೆಯಲ್ಲಿ ಕೇಳ್ತೀವಿ. ಇವಳು ಸಾಕಾಗಲ್ಲ, ಅಮೆರಿಕ ಕೊಡ್ತಾಳೆ, ಮತ್ತೆ ಅಲ್ಲಿಂದ ಹಣವನ್ನು ತಗೊಂಡ್ಬರ್ತಾಳೆ. ಗ್ರಂಥಾಲಯಗಳು, ಶಾಲೆಗಳು, ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ, ಅವರ ಜೀವನ ಸುಧಾರಣೆ, ಇದೆಲ್ಲವನ್ನು ಪ್ರಯತ್ನ ಮಾಡ್ತಾರೆ. ಶಾರದಾ ದೇವಿಯರ ಆಶ್ರಮದಲ್ಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ನಂತರದ ದಿನಗಳಲ್ಲಿ ಈಕೆ ಕ್ರಾಂತಿಕಾರಿ ಸಂಘಟನೆಯ ಸದಸ್ಯರಿಗೆ ಕೂಡ ಪ್ರೇರಣೆಯನ್ನು ಕೊಡ್ತಾಳೆ. ಯೋಗಿ ಅರವಿಂದರಿಗೆ ನೀವು ಆಧ್ಯಾತ್ಮ ಜೀವಿಗಳಾಗಬೇಕು, ಪಾಂಡಿಚೇರಿಗೆ ಹೋಗಿ ಆಶ್ರಮವನ್ನು ಪ್ರಾರಂಭ ಮಾಡಿ ಅಂತ ಪ್ರೇರಣೆ ಕೊಟ್ಟದ್ದು ಕೂಡ ಭಗಿನಿ ನಿವೇದಿತ. ಆ ನಿವೇದಿತ ಹೇಳ್ತಾರೆ, ಯಾವುದೇ ದೇಶದ ಯಾವುದೇ ಡಾರ್ವಿನ್ ಇರಲಿ, ಯಾವುದೇ ನ್ಯೂಟನ್ ಇರಲಿ, ಇನ್ಯಾವುದೇ ಸಂಶೋಧಕ ಇರಲಿ, ನಿಮ್ಮ ವಿವೇಕಾನಂದರಿಗೆ ಸರಿಸಾಟಿ ಆಗಲಿಕ್ಕೆ ಇಲ್ಲ. ಆತ್ಮ ಗೌರವವನ್ನು ಸಂಪಾದನೆ ಮಾಡಿ, ಆತ್ಮನಿರ್ಭರರಾಗಿ ಭಾರತ ಒಂದೇ ಆರಾಧ್ಯ ದೈವ ಆಗಬೇಕು ಅಂತ ವಿವೇಕಾನಂದರು ಕೂಡ ಹೇಳಿ, ಈಕೆ ಕೂಡ ಅದನ್ನೇ ಹೇಳಿದರು. ಯೋಗಿ ಅರವಿಂದರ ಕಥೆಯನ್ನ ಬಹಳ ಪ್ರೇರಣಾದಾಯಿ ಅದು. ಅವರು ಕ್ರಾಂತಿಕಾರಿಗಳಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ, ಆಧ್ಯಾತ್ಮ ಕ್ಷೇತ್ರದಲ್ಲಿ ಮಾಡಿ ಸಾಕಷ್ಟು ಜನರಿಗೆ ಪ್ರೇರಣೆಯನ್ನ ಕೊಡ್ತಾರೆ. ಅವರ ಅಪ್ಪನಿಗೆ ಬಹಳ ಆಸೆ, ನೀನು ಇಂಗ್ಲೆಂಡ್ಗೆ ಹೋಗಿ ICS ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ. ಹೋದ, ಚೆನ್ನಾಗಿ ಓದಿದ, ಪಾಸು ಆದ, ICS ಪಾಸ್ ಆಯ್ತು ಅವನು. ಆದ್ರೆ ಅವನಿಗೆ ಇಷ್ಟ ಇಲ್ಲ, ನಾನು ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಲ್ಲ, ನನ್ನ ಸ್ವಾಭಿಮಾನಕ್ಕೆ ಅಡ್ಡ ಬರುತ್ತೆ ಇದು, ನಾನೇ ಏನಾದ್ರೂ ಫೇಲ್ ಮಾಡ್ಕೋಬೇಕು, ಪರೀಕ್ಷೆ ಎಲ್ಲ ಬರದಾಗಿದೆ, ನನ್ನನ್ನು ಫೇಲ್ ಮಾಡ್ಕೊಳ್ಳೋದಾಗೆ. ಇನ್ನೊಂದು ಪ್ರಾಕ್ಟಿಕಲ್ ಟೆಸ್ಟ್ ಇದೆ, ಅದು ಹಾರ್ಸ್ ರೈಡಿಂಗ್ ಕೋರ್ಸ್. ಆ ಹಾರ್ಸ್ ರೈಡಿಂಗ್ ಮಾಡ್ಬೇಕಾದ್ರೆ ಇವನು ಬೇಕು ಅಂತಾನೆ ಸ್ವಲ್ಪ ದೂರ ಹೋದಾಗ ತನ್ನ ಪಾಡಿಗೆ ತಾನು ಬಿದ್ದು ಬಿಡ್ತಾನೆ. ಅಪ್ಪ ಹೇಳ್ತಾರೆ, ಯಾಕೆ ನೀನು ಆತರ ಆಗ್ತಾ ಇದೆಯಲ್ಲ, ಏನೋ ಕುದುರೆ ಸಮಸ್ಯೆ ಇದೆ, ಇನ್ನೊಂದು ಕುದುರೆ ಕೊಡ್ತಾರೆ, ಮತ್ತೆ ಬೀಳ್ತಾನೆ. 3ನೇ ಸರನು ಬೀಳ್ತಾನೆ, ಫೇಲ್. ಇವನಿಗೆ ಅದೇ ಬೇಕಿತ್ತು. ಅಲ್ಲಿಂದ ಭಾರತಕ್ಕೆ ಬಂದು ಇಲ್ಲಿ ಕ್ರಾಂತಿಕಾರಿಗಳಿಗೂ ಪ್ರೇರಣೆ ಕೊಡ್ತಾರೆ. ನಂತರ ಅವರಿಗೆ ಕ್ರಾಂತಿ ಕಾರ್ಯಕ್ಕಿಂತ ಅಧ್ಯಾತ್ಮ ಜೀವನ ಹಿಡಿಸುತ್ತೆ. ನಿವೇದಿತರ ಪ್ರೇರಣೆ ಕೊಡ್ತಾರೆ. ಪಾಂಡಿಚೇರಿಗೆ ಬರ್ತಾರೆ. ಪಾಂಡಿಚೇರಿಯಲ್ಲಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಆಧ್ಯಾತ್ಮ ಜೀವನದಲ್ಲಿ ಅನೇಕ ವಿದೇಶಿಯರಿಗೆ ಅಲ್ಲಿ ಪ್ರೇರಣೆಯನ್ನು ಕೊಡ್ತಾರೆ. ಇವತ್ತಿಗೂ ಪಾಂಡಿಚೇರಿಯಲ್ಲಿ ಅರವಿಂದ ಆಶ್ರಮ ಇದೆ. ಅಲ್ಲೊಂದು ಅಖಂಡ ಭಾರತದ ಚಿತ್ರನೂ ಇದೆ. ಅಂದ್ರೆ ಅಖಂಡ ಭಾರತ ಹೇಗಿತ್ತು, ಇದು ಮತ್ತೆ ನಾವು ಬೆಳೆಸ್ಕೊಳ್ಳೇಬೇಕು. ಅಖಂಡ ಭಾರತ ಮತ್ತೆ ಸಿದ್ಧ ಆಗಲೇಬೇಕದು.
ಅದು ಕೇವಲ ಕಲ್ಪನೆ ಅಲ್ಲ, ಆಗಿಯೇ ತೀರುತ್ತೆ. ಧರ್ಮಕ್ಕೆ ನಾಶ ಇಲ್ಲ, ಆತ್ಮಕ್ಕೆ ನಾಶ ಇಲ್ಲ, ಸನಾತನಿಗೆ ನಾಶ ಇಲ್ಲ. ಹಾಗಾಗಿ ಭಾರತ ಇದೆಲ್ಲವೂ ಆಗಿರೋದ್ರಿಂದ ಇದನ್ನು ಮತ್ತೆ ನಾನು ಪುನರುಜ್ಜೀವನಗೊಳಿಸಲೇಬೇಕು ಅಂತ ಹೇಳಿ ಅದನ್ನು ಅಲ್ಲಿ ಪ್ರತಿಯೊಬ್ಬರಿಗೂ ಬರುವ ತರ ಇಟ್ಟಿದ್ದಾರೆ. ಇಂಥ ಅರವಿಂದರು ನಮ್ಮ ದೇಶಕ್ಕೆ ಪ್ರೇರಣೆ. ಅವರೊಂದು ಮಾತನ್ನು ಹೇಳಿದ್ದಾರೆ, ದ ಕಂಟ್ರಿ ಹೂಸ್ ಯಂಗ್ ಮೆನ್ ಅಂಡ್ ವಿಮೆನ್ ಆರ್ ಇನ್ಸ್ಪೈರ್ಡ್ ಬೈ ದ ಗ್ಲೋರಿ ಆಫ್ ದಿ ಪಾಸ್ಟ್, ಪೇನ್ಸ್ ಆಫ್ ದಿ ಪ್ರೆಸೆಂಟ್ ಅಂಡ್ ಡ್ರೀಮ್ಸ್ ಫಾರ್ ದ ಫ್ಯೂಚರ್ ವಿಲ್ ಆಲ್ವೇಸ್ ಮೂವ್ ಆನ್ ದಿ ಪಾತ್ ಆಫ್ ಪ್ರೋಗ್ರೆಸ್. ಅಂದ್ರೆ ಇನ್ಸ್ಪೈರ್ಡ್ ಬೈ ದ ಗ್ಲೋರಿ ಆಫ್ ದಿ ಪಾಸ್ಟ್, ಇನ್ಸ್ಪಿರೇಷನ್ ತಗೊಳ್ಳೇಬೇಕು, ಪ್ರೇರಣೆ ತಗೊಳ್ಬೇಕು. ಅಷ್ಟು ಗ್ಲೋರಿ ಭಾರತಕ್ಕಿದೆ. ಭಾರತ ಜಗದ್ಗುರು ಸ್ಥಾನದಲ್ಲಿದ್ದಂಥದ್ದು. ಒಂದು 100 ವರ್ಷದ ಹಿಂದಿನವರೆಗೆ ಅತ್ಯಂತ ಸಂಪದ್ಭರಿತ ಶ್ರೀಮಂತ ದೇಶ ಯಾವುದು ಅಂತ ಹೇಳಿದ್ರೆ ಭಾರತ. ಇವತ್ತಿಗೂ ಶ್ರೀಮಂತಿಗೆ ತಗೊಂಡ್ರೆ ಭಾರತನೇ ಶ್ರೀಮಂತ. ಎಲ್ಲ ಕ್ಷೇತ್ರದಲ್ಲಿ ನಮ್ದು ಸಾಧನೆ ಇದೆ. ಇನ್ಸ್ಪೈರ್ಡ್ ಬೈ ದ ಗ್ಲೋರಿ, ಇದರಿಂದ ಇನ್ಸ್ಪಿರೇಷನ್ ತಗೊಳ್ಳೇಬೇಕು. ಪೇನ್ಸ್ ಆಫ್ ದಿ ಪ್ರೆಸೆಂಟ್, ನಾವು ಹೇಳಿದಂತ ಕುರಿತಿಗಳಲ್ಲಿ ಅನೇಕ ಇನ್ನೂ ಇದೆ. ಅದರ ಬಗ್ಗೆ ಸ್ವಲ್ಪ ಜಾಗೃತಿ, ಸ್ವಲ್ಪ ನೋವು ಉಂಟಾಗಬೇಕು, ನಮಗೆ ಪೇನ್ಸ್ ಆಗಬೇಕು. ಆಗ ಅಷ್ಟಾದ್ರೂ ಸಾಕಾಗಲ್ಲ, ನೋವಾಗಿ ಮಲಗುವಾಗಿಲ್ಲ. ಡ್ರೀಮ್ಸ್ ಫಾರ್ ದ ಫ್ಯೂಚರ್, ಡ್ರೀಮ್ಸ್ ಅಂದ್ರೆ ಕನಸುಗಳು. ಮುಂದಿನ ಫ್ಯೂಚರ್ಗೆ, ಭವಿಷ್ಯಕ್ಕೆ ಕನಸುಗಳನ್ನು ಕಾಣಿರಿ. ನಿದ್ದೆ ಬಂದಾಗ ಕನಸಲ್ಲ, ಕನಸನ್ನ ಆವಾಹನ ಮಾಡ್ಕೊಂಡು ಅದಕ್ಕಾಗಿ ನಿದ್ದೆ ಬಿಡುವಂಥದ್ದನ್ನು ಕನಸು ಅಂತ ಹೇಳಿ ಅಬ್ದುಲ್ ಕಲಾಂ ಹೇಳಿದ್ದಾರೆ. ಅದರ ಶ್ರೇಷ್ಠ ವ್ಯಕ್ತಿ ಕನಸುಗಳಲ್ಲಿ ಕೂಡ ನಾವು ಹೇಗೆ ಅದನ್ನು ಸಮಾಜದ ಪರಿವರ್ತನೆಯನ್ನು ತರೋದು, ನಾವಾಗಿ ಕನಸುಗಳನ್ನು ಕಟ್ಟಿಕೊಳ್ಳುವಂಥದ್ದು ಅಂತ ಹೇಳಿದಾಗ ಇವರು ಅದನ್ನು ಹೇಳಿದ್ರೆ ಡ್ರೀಮ್ಸ್ ಫಾರ್ ದ ಫ್ಯೂಚರ್. ಫ್ಯೂಚರ್ಗೆ ಒಂದು ಡ್ರೀಮ್ಸ್, ನೀವು ಖಂಡಿತ ದೇಶವನ್ನು ಬದಲಾವಣೆ ಮಾಡೇ ಮಾಡ್ತೀರಿ ಅಂತ ಹೇಳಿ ಅರವಿಂದರು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಅನೇಕರು ಕೂಡ ಇದರಲ್ಲಿ ಆಲೂರು ವೆಂಕಟರಾಯರು. ಕರ್ನಾಟಕಕ್ಕೂ ನಮಗೆ ದೇಶದ ಸ್ವಾತಂತ್ರ್ಯಕ್ಕೂ ಏನು ಸಂಬಂಧ ಇಲ್ವಾ, ಆ ಸಂಬಂಧವನ್ನು ಕಲ್ಪಿಸ್ತಾರೆ. ಆ ಭಾಷೆಯ ಮೂಲಕ ಎಲ್ಲರನ್ನ ಒಟ್ಟುಗೂಡಿಸ್ತಾರೆ. ದೇಶ ಅಂದ್ರೆ ಏನು, ದೇಶಕ್ಕಾಗಿ ನಾವು ಒಟ್ಟಾಗುವಂತ ಭಾವನೆ ಹೇಗೆ, ಈ ಭಾಷೆಯ ಮೂಲಕನೇ ಕರ್ನಾಟಕದ ಏಕೀಕರಣದ ಮೂಲಕ ಸುಮಾರು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಸುಮಾರು 30-40 ವರ್ಷಗಳ ಕಾಲದವರೆಗೆ ಸ್ವಾತಂತ್ರ್ಯ ಬರಲವರೆಗೆ ಈ ಭಾವನೆ ಪ್ರೇರಣೆಯನ್ನು ಜಾಗೃತ ಮಾಡಬೇಕು ಅಂತಿದ್ರೆ ಆಲೂರು ವೆಂಕಟರಾಯರು ಬಹಳ ಪರಿಶ್ರಮವನ್ನು ಹಾಕ್ತಾರೆ. ಇಡೀ ಕರ್ನಾಟಕದ ಜನ, ಇಡೀ ದೇಶ ನಮ್ಮ ಭಾವ, ದೇಶಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ತೀವಿ ಅನ್ನುವಂಥ ಭಾವನೆಯನ್ನ ಅವರು ಜಾಗೃತ ಮಾಡ್ತಾರೆ. ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನೇಕ ವಿದ್ಯಾಲಯಗಳ ಮೂಲಕ ಕರ್ನಾಟಕದಲ್ಲಿ ಈ ಪ್ರೇರಣೆಯನ್ನು ತುಂಬುತ್ತಾರೆ. ಮಹಾರಾಣಿ ಕಾಲೇಜುಗಳಿರ್ಬೋದು, ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಸಂಸ್ಥೆಗಳಿರ್ಬೋದು ಬೆಂಗಳೂರಿನಲ್ಲಿ. ಸ್ವಾಮಿ ವಿವೇಕಾನಂದರ ಪ್ರೇರಣೆ. ವಿವೇಕಾನಂದರು ಹಡಗಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಟಾಟಾರವರು, JRD ಟಾಟಾ ಅವರು ಭೇಟಿಗೆ ಸಿಗ್ತಾರೆ. ಸಮಾಜದ ಪರಿವರ್ತನೆ ಕಾರ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ, ನಾನು ಒಂದಷ್ಟು ಯಂತ್ರೋಪಕರಣ ತರಲಿಕ್ಕೆ ವಿದೇಶಕ್ಕೆ ಹೋಗ್ತಾ ಇದ್ದೇನೆ. ನೀವೇ ಯಾಕೆ ಮಾಡಬಾರದು, ನಮ್ಮ ದೇಶದಲ್ಲಿ ಯಾಕೆ ಸಾಧ್ಯ ಇಲ್ಲ ಇದು, ಇದಕ್ಕೆ ಪ್ರತಿಯೊಬ್ಬಕ್ಕೂ ಬೇರೆ ಡಿಪೆಂಡ್ ಆಗ್ಬೇಕು ಅಂತ ಹೇಳಿದಾಗ ಅವರಿಗೆ ಇಲ್ಲಿ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತು ಮೈಸೂರು ಮಹಾರಾಜರಿಂದ ಅದಕ್ಕೆ ಪ್ರೇರಣೆ ಸಿಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೈಗಾರಿಕೆಗಳ ಮೂಲಕ ಇರ್ಬೋದು, ಶಿಕ್ಷಣ ಸಂಸ್ಥೆಗಳ ಮೂಲಕ ಇರ್ಬೋದು, ಉನ್ನತ ಶಿಕ್ಷಣ ಸಂಸ್ಥೆಗಳ ಮೂಲಕ ಇರ್ಬೋದು, ಅಧ್ಯಯನಗಳ ಮೂಲಕ ಇರ್ಬೋದು, ಇದೆಲ್ಲದರ ಮೂಲಕ ಮಹಿಳಾ ಸಮಾಜ ಕಾರ್ಯಕ್ಕೂ ಕೂಡ ಮಹಿಳೆಯರು ಕೂಡ ಒಟ್ಟಾಗಬೇಕು, ಒಗ್ಗಟ್ಟಾಗಬೇಕು, ಅವರು ವಿದ್ಯಾವಂತರಾಗಬೇಕು, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬೇಕು, ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು. ಈ ಭಾವನೆಯನ್ನ ಜಾಗೃತ ಮಾಡಲಿಕ್ಕೆ ಸಾಧ್ಯ ಆಯಿತು. ಕೃಷ್ಣರಾಜೇಂದ್ರ ಒಡೆಯರು, ಸ್ವಾಮಿ ವಿವೇಕಾನಂದರು ಅವರಿಗೆ ನೇರ ಪತ್ರದ ಮೂಲಕ ಸಂಬಂಧವನ್ನು ಬೆಳೆಸ್ಕೊಂಡಿದ್ರು ಅಂತ ನಾವು ಕೇಳ್ತೀವಿ. ಅವ್ರಿಗೆ ಹೇಳ್ತಾರ ಅವರು, ಹಿ ಓನ್ಲಿ ಲೀವ್ಸ್ ಹೂ ಲೀವ್ಸ್ ಫಾರ್ ಅದರ್ಸ್, ಅದರ್ಸ್ ಆರ್ ಮೋರ್ ದನ್ ಡೆಡ್ ಅಂತ. ಅಂದ್ರೆ ಯಾರು ಇನ್ನೊಬ್ಬರಿಗಾಗಿ ಬದುಕಿದಾರೋ ಅವ್ರು ಮಾತ್ರ ಬದುಕಲಿಕ್ಕೆ ಯೋಗ್ಯರು, ಉಳಿದರೆಲ್ಲರೂ ಸತ್ತಂತೆ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಬ್ಬರಿಗಾಗಿ ಬದುಕುವಂಥದನ್ನ ಇವರು ಸಮಾಜದಲ್ಲಿ ಕಲಿಸ್ತಾರೆ. ಹಾಗೆ ಕರ್ನಾಟಕದಲ್ಲಿ ಹರ್ಡಿಕರ್ ಮಂಜಪ್ಪ ಇರ್ಬೋದು, ನಾಸು ಹರ್ಡಿಕರ್ ಇರ್ಬೋದು, ಹತ್ತಾರು ಜನ ಕನ್ನಡದಲ್ಲಿ ಕೂಡ ಈ ತರ ಜಾತಿ ಭಾವವನ್ನ ಹೊರದೋಡಿಸ್ಲಿಕ್ಕೆ ಪ್ರಯತ್ನ ಪಟ್ಟದ್ದಿದೆ. ಶಿಕ್ಷಣವನ್ನ ಜನಸಾಮಾನ್ಯರಿಗೆ ತಲುಪಿಸುವಂತ ರೀತಿಯಲ್ಲಿ ಪ್ರಯತ್ನ ಪಟ್ಟಿರುವಂತದ್ದಿದೆ. ಇಡೀ ದೇಶದಲ್ಲಿ ಇನ್ನೂ ಹತ್ತಾರು ಜನ ಈ ಭಾವನೆ, ಮಹಾತ್ಮ ಗಾಂಧೀಜಿಯಂತೂ ಆ ವರ್ಣ ದ್ವೇಷದ ಅಲ್ಲಿ ಗೆದ್ದು ಬಂದು ಭಾರತದಲ್ಲಿ ಸಾಮಾನ್ಯ ಒಬ್ಬ ಸಂತನ ರೀತಿಯಲ್ಲಿ ಅವರು ಜೀವನವನ್ನು ಮಾಡ್ತಾರೆ. ಚರಕದಿಂದ ನೂಲು ತೆಗೆಯೋದ್ರಿಂದ ಏನು ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತಾ ಅಂತ ಹೇಳಿ ಅನೇಕರು ಮೂದಲಿಸ್ತಾರೆ ಅವ್ರನ್ನ. ಅವ್ರು ಹೇಳ್ತಾರೆ, ಚರಕದಿಂದ ತೆಗೆದಾಗ ಬಟ್ಟೆ ಅದನ್ನ ನಾನೇ ಉಡ್ತೀನಿ, ನಾನೇ ಕೆಲಸ ಮಾಡಿದಾಗ ಆಹಾರ ಅದು ನಂದೇ ಆಗತ್ತೆ. ಸ್ವದೇಶಿ ಭಾವ, ಈ ಭಾವ ನಮ್ಮಲ್ಲಿ ಜಾಗೃತ ಆದಾಗ ಆಗ ಆತ್ಮನಿರ್ಭರ ಆಗುತ್ತೆ.
ಗ್ರಾಮ ಆಧಾರಿತ ನಮ್ಮ ದೇಶ ಆಗಬೇಕು, ಗ್ರಾಮಗಳಿಂದ ಅಭಿವೃದ್ಧಿ ಆಗಬೇಕು. ಅವರ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ ಅವರ ಹತ್ರ ಅವ್ರು ಕೇಳ್ತಾರ, ಅವರು ದೇಶದ ಪರಿವರ್ತನೆ, ಸಮಾಜ ಸುಧಾರಣೆ ತರಬೇಕಾದ್ರೆ ಏನು ವಿಶೇಷ ಇರಬೇಕು ಅಂತ ಹೇಳಿ. ಅದಕ್ಕೆ ಅವ್ರು ಕೊಟ್ಟ ಸೂತ್ರ ಏನು ಅಂತ ಹೇಳಿದ್ರೆ, ಸ್ಪಿರಿಚುವಲೈಸ್ ದಿ ಪಾಲಿಟಿಕ್ಸ್. ಅಂದ್ರೆ ಪಾಲಿಟಿಕ್ಸ್ ಅನ್ನ ಸ್ಪಿರಿಚುವಲೈಸ್ ಮಾಡು, ರಿಲಿಜನೈಸ್ ಮಾಡು ಅಂತ ಹೇಳಲಿಲ್ಲ. ಅವ್ರು ಹೇಳಿದ್ರು ಸ್ಪಿರಿಚುವಲೈಸ್ ಅಂದ್ರೆ ಆಧ್ಯಾತ್ಮವನ್ನ ರಾಜಕೀಯದಲ್ಲಿ ತುಂಬಿ ಅಂತ. ಆ ಭಾವ ತುಂಬಿದಾಗ ನಾವು ಯಾವ ಬೇರೆ ಭೇದ ಅನ್ಸೋದೇ ಇಲ್ಲ, ಕುರೀತಿಗಳು ಅನ್ಸೋದೇ ಇಲ್ಲ, ಕೆಟ್ಟದ್ದನ್ನು ಮಾಡ್ಬೇಕು ಅಂತ ಅನ್ಸೋದೇ ಇಲ್ಲ, ಎಲ್ಲ ಒಳ್ಳೆದನ್ನೇ ಮಾಡ್ಬೇಕು ಅಂತ ಅನ್ಸುತ್ತೆ. ಆ ರೀತಿಯಲ್ಲಿ ಮುನ್ನಡೆಯಿರಿ ಅಂತ ಹೇಳ್ತಾರೆ. ಅವ್ರು ಆ ತರ ಸಂತಾನಂತರನೇ ಬದುಕಿದ್ರು. 150ನೇ ವರ್ಷ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ನಾವು. ಅನೇಕ ರೀತಿಯಲ್ಲಿ ಸಮಾಜವನ್ನು ಸತ್ಯಾಗ್ರಹದ ಮೂಲಕ, ಜನರನ್ನ ಹೋರಾಟಕ್ಕೆ ಅಣಿಗೊಳಿಸೋದ್ರ ಮೂಲಕ, ಸಾಮಾನ್ಯರು ಕೂಡ ನಾವು ದೇಶಕ್ಕಾಗಿ ಹೊರಗೆ ಬರಬೇಕು ಮನೆಯಿಂದ. ಯಾರು ಬರ್ತಾರೆ? ನಾವು ಸ್ವಲ್ಪ ವ್ಯವಸ್ಥೆ ಇದ್ದ ತಕ್ಷಣನೇ ನಾನು ಯಾಕೆ ಬರಬೇಕು ಅಂತ ಅನ್ಸುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಬ್ರಿಟಿಷ್ ಶಿಕ್ಷಣ ಇದ್ದಾಗಲೂ ಕೂಡ ನಮ್ಮ ವೈಯಕ್ತಿಕವಾಗಿರುವಂತಹ ಆ ಒಂದು ಸ್ವಾಭಿಮಾನ ಶೂನ್ಯತೆ ಇರ್ಬೋದು, ಅಥವಾ ನನಗೆ ಯಾಕೆ ಬೇಕು ಅನ್ನುವಂತಹ ಆತ್ಮ ವಿಲೋಪತೆ ಇರ್ಬೋದು, ಇದೆಲ್ಲವನ್ನು ಹೊರತುಪಡಿಸಿ ಅಷ್ಟು ಜನರನ್ನ ಹೊರಗೆ ತರುವಂತಹ ಬಹಳ ದೊಡ್ಡ ಪ್ರಯತ್ನ ಅನೇಕ ಮಹಾನುಭಾವರಿಂದಾಗಿ ಆಗಿದೆ. ಇದೆಲ್ಲದರ ಪರಿಣಾಮವಾಗಿ ಇನ್ನೂ 10 ಜನ ಬಿಟ್ಟಿದ್ದೀನಿ ನಾನು. ಅದರಲ್ಲಿ ರಮಣ ಮಹರ್ಷಿಗಳಿರ್ಬೋದು, ಸುಬ್ರಹ್ಮಣ್ಯ ಭಾರತಿಯವರು ಇರ್ಬೋದು, ಮದನ್ ಮೋಹನ್ ಮಾಳವೀಯ ಇರ್ಬೋದು, 10 ಜನ ಈ ತರದ ಅನೇಕ ಮಹಾಪುರುಷರು ನಮಗೆ ಹುಡುಕಿದ್ರೆ ಸಿಗ್ತಾರೆ. ಅವರೆಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದಲ್ಲಿರುವಂತಹ ದೋಷಗಳನ್ನ ತಿದ್ದಲಿಕ್ಕೆ, ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾವು ಇನ್ನೂ 7-8 ದಿನಗಳಲ್ಲಿ ಕೇಳುವಂಥವ್ರು ಇದ್ದೀವಿ. ಭಾರತದ ಬಗ್ಗೆ ತಿಳ್ಕೊಳ್ಳೋದು ಒಂದು ಭಾಗ, ಭಾರತದ ನೋವುಗಳನ್ನ, ತೊಂದರೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ಭಾಗ, ಇದಕ್ಕೆ ಪರಿಹಾರ ಕೊಡ್ಲಿಕ್ಕೆ ನಾನೇನಾದ್ರೂ ಮಾಡ್ಬೋದಾ ಅಂತ ಹೇಳಿ ಚಿಂತನೆ ಮಾಡುವಂಥದ್ದು ಇನ್ನು 3ನೇ ಭಾಗ. ನಮ್ಮಲ್ಲೇ ಅನೇಕ ಪರಿಹಾರ ಸೂತ್ರಗಳು ನಮ್ಮಲ್ಲೇ ಇದೆ. ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಮಾಜ ಪರಿವರ್ತನೆ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಳ್ಬೋದಾ? ಸೇವಾ ಬಸ್ತಿ ಅಂತ ಒಂದಿದೆ. ಆ ಬಸ್ತಿಯ ಕಾರ್ಯದಲ್ಲಿ ರಾಜಾರಾಮ್ ಮೋಹನ್ ರಾಯರು ಸ್ಲಮ್ಗಳಲ್ಲಿದ್ದ ಜಾಗಗಳಿಗೆ ರಾತ್ರಿ ಹೋಗ್ತಿದ್ರಂತೆ, ನೋಡ್ತಿದ್ರಂತೆ ಜನಜೀವನ ಹೇಗಿದೆ, ಇವ್ರದ್ದು ಏನ್ ಕಷ್ಟ ಇದೆ, ಅದನ್ನ ಆಲಿಸ್ತಾ ಇದ್ರು. ಅದಕ್ಕೆ ಪರಿಹಾರ ರೂಪದಲ್ಲಿ ಏನ್ ಕೊಡ್ಬೇಕು ಚರ್ಚೆ ಮಾಡಿ ಅದನ್ನು ತಗೊಂಡೋಗಿ ಮರುದಿನ ಒದಗಿಸ್ತಾ ಇದ್ರು. ನಮ್ಮಲ್ಲಿ ಅನೇಕ ದೋಷಗಳು ಸಮಾಜದ ಒಳಗಡೆ ಕಾಣುತ್ತೆ. ಸಾಮಾಜಿಕ ಸಾಮರಸ್ಯಕ್ಕೆ ಕೊರತೆ ಇದ್ರೆ ಆ ಸಾಮರಸ್ಯ ಭಾವವನ್ನು ಜಾಗೃತ ಮಾಡುವಂಥದ್ದು ಹೇಗೆ? ಸಮಾನತೆ ಎಲ್ಲೆಲ್ಲೂ ಸಿಗ್ಬೋದು, ಸಾಮರಸ್ಯ ತರುವಂಥದ್ದು ಸಾಧ್ಯ ಇದೆಯಾ? ಸಮರಸ ಆಗೋದಂದ್ರೆ ಎಸ್ಸಿಮ್ಯುಲೇಟ್ ಆಗೋದು, ನಾವು ಒಬ್ಬರಿಗೊಬ್ಬರು ನಾವು ಒಂದೇ ಅನ್ನುವಂಥ ಭಾವವನ್ನು ನಿರ್ಮಾಣ ಮಾಡೋದು, ಅದನ್ನು ತಾದಾತ್ಮ್ಯ ಭಾವ ಅಂತ ಕರೀತಾರೆ. ಆ ತಾದಾತ್ಮ್ಯತೆ ಹೇಗಿರ್ತಿತ್ತು ಅಂತ ಕೇಳಿದ್ರೆ, ಮಹಾತ್ಮ ಗಾಂಧಿ ಇವರು ರಾಮಕೃಷ್ಣ ಪರಮಹಂಸರಿಗೆ ಎಲ್ಲಾದ್ರೂ ಒಂದು ಹುಲ್ಲುಗಾವಲಿನ ಮೇಲೆ ಹಸು ನಡೆದಾಗ ಅವ್ರ ಮುಖದಲ್ಲಿ ಒಂಥರ ಎಕ್ಸ್ಪ್ರೆಷನ್ ಬರ್ತಿತ್ತಂತೆ, ಅವ್ರಿಗೆ ದುಃಖದ ವಾತಾವರಣ ಕಾಣ್ತಾ ಇತ್ತಂತೆ. ಏನಾಯ್ತು ಅಂತ ಕೇಳಿದ್ರೆ, ಏನಾಯ್ತು ಗೊತ್ತಾಗಿಲ್ಲ, ನಾನು ಹೊಟ್ಟೆ ಮೇಲೆ ನೋಡಿ ಅಂತ ಹೇಳಿದ್ರೆ ಆ ಹಸುವಿನ ಕಾಲುಗಳ ಆ ಗುರುತು ಇವ್ರ ಹೊಟ್ಟೆ ಮೇಲೆ ಕಾಣ್ತಿತ್ತಂತೆ. ಅದು ಅಂದ್ರೆ ಅದಲ್ಲಿ ನಡೀತಾ ಇರುವಂತದ್ದು ತನ್ನ ಮೇಲೆ ನಡೀತಾ ಇದೆ ಅನ್ನುವಂತ ಭಾವ ಅದರಲ್ಲಿ ಕಾಣ್ತಾ ಇತ್ತು ಅಂತ ಹೇಳಿ. ಅಂದ್ರೆ ಈ ತರ ಅವರಿಗಾಗೋ ನೋವು ನನಗೆ ಆಗ್ತಾ ಇದೆ ಅನ್ನುವಂಥ ಭಾವನೆಯನ್ನ ನಾವು ತಂದು ಕೊಡ್ಬೋದಾ? ಶಿಕ್ಷಣ ವಿಧಾನದಲ್ಲಿ ನಾವು ಶಿಕ್ಷಣವನ್ನು ಕೊಡ್ಬೋದಾ? ಅನೇಕ ನಮ್ಮ ಸುತ್ತಮುತ್ತ ಇರುವಂತಹವರಿಗೆ ಬಡವರಿದ್ದಾರೆ, ಸಾಧ್ಯ ಇಲ್ಲ ಅವರಿಗೆ. ಈ ಕೊರೋನಾ ಸಂದರ್ಭದಲ್ಲಂತೂ ಅವರಿಗೆ ಹತ್ರ ಕರೆದು 4-6 ಜನರಿಗೆ ನಮಗೆ ಗೊತ್ತಿರುವಂತಹ ವಿಷಯವನ್ನ ಉತ್ತರ ಕರ್ನಾಟಕದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. 1000 ಜನ ವಿದ್ಯಾರ್ಥಿಗಳಿಗೆ, ಯಾರು ವಿದ್ಯಾವಂತರಿದ್ದಾರೋ ಅವ್ರಿಗೆ ಗೊತ್ತಿರುವಂತಹ ಗಣಿತ, ವಿಜ್ಞಾನ, ಇಂಗ್ಲಿಷ್, ಆಂಗ್ಲ, ಸಮಾಜ, ಇದೆಲ್ಲ ನಾವು ಡಿಗ್ರಿ ಆಗಿರುವಂತವರು ಸಣ್ಣ ಕ್ಲಾಸ್ನ ಮಕ್ಕಳಿಗೆ ಹೇಳ್ಕೊಡೋದು ಏನು ಕಷ್ಟ ಅಲ್ಲ. ಆ ತರ ಒಂದು 16 ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇರುವಾಗ ಅವ್ರಿಗೆ ಏನಾದ್ರು ಸಣ್ಣ ಪರಿವರ್ತನೆ ನಾವು ತರಲಿಕ್ಕೆ ಸಾಧ್ಯ ಇದೆಯಾ? ಸತ್ಸಂಗಗಳಲ್ಲಿ ನಿರ್ಮಾಣ ಮಾಡ್ಬೋದಾ? ದೇಶದ ಬಗ್ಗೆ ಅಭಿಮಾನ ತರುವಂತಹ ಈ ತರ ಶಿಕ್ಷಿತರನ್ನಾಗಿ ಮಾಡ್ಬೋದಾ? ಕೇವಲ ಇಂಟೆಲಿಜೆಂಟ್ ಅಲ್ಲ, ಇಂಟೆಲಿಜೆಂಟ್ ಕೋಶೆಂಟ್ ಅಷ್ಟೇ ನಿರ್ಮಾಣ ಮಾಡೋದಲ್ಲ, ಅದರಲ್ಲಿ ಸೋಷಿಯಲ್ ಕೋಶೆಂಟ್, ಸ್ಪಿರಿಚುವಲ್ ಕೋಶೆಂಟ್, ಫಿಸಿಕಲ್ ಕೋಶೆಂಟ್, ಎಮೋಷನಲ್ ಕೋಶೆಂಟ್, ಎಲ್ಲ ಕೋಶೆಂಟ್ಗಳನ್ನ ಜಾಗೃತ ಮಾಡಲಿಕ್ಕೆ ನಮಗೊಂದು ಅವಕಾಶ ಇದೆ. ಹಾಗೆಯೇ ಸಮಾಜದಲ್ಲಿರುವಂತಹ ಹೊರಗೆ ಕಾಣ್ತಿರುವಂತಹ ದೋಷಗಳಿದೆ, ವ್ಯಸನಗಳಿದೆ, ಇನ್ಯಾವುದೋ ಸಂಸ್ಕಾರ ವಿಹೀನತೆ ಇರುವಂತದ್ದಿದೆ. ಈ ಭಾವವನ್ನು ಜಾಗೃತ ಮಾಡಿದಾಗ ನಾವು ಕೂಡ ಸಮಾಜದ ಸುಧಾರಣೆಗೆ ಒಂದು ಸಣ್ಣ ಹೆಜ್ಜೆ ಮುಂದೋದಾಗ ಆಗತ್ತೆ ಅಂತ ಹೇಳ್ತಾ, ಒಂದು ಕವಿಗಳು ಹೇಳಿರುವಂತ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ. 3 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ,
ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಅಂದ್ರೆ ಎಲ್ಲವೂ ನಮಗಿದೆ. ಇಷ್ಟು ಚೆನ್ನಾಗಿರುವಂತ ವೇದ ಇದೆ, ಉಪನಿಷತ್ತಿದೆ, ಸಾಹಿತ್ಯಗಳಿದೆ, ನಾವು ಓದ್ಲೇ ಇಲ್ಲ, ಅದಿದೆ ಅಂತ ನಮಗೆ ಗೊತ್ತಿದೆ. ಸಿಂಧು ಅನ್ನುವಂಥ ಪವಿತ್ರ ನದಿ ಇದೆ, ಗಂಗೆ ಇದೆ, ಹಿಮಾಲಯ ಇದೆ, ಇಷ್ಟು ದೊಡ್ಡ ಭೂಮಿ ಇದೆ, ಪುಣ್ಯ ಭೂಮಿ ಇದೆ, ಇದು ಸಂಪದ್ಭರಿತವಾಗಿದ್ದೆ. ಪರಂಪರೆ ಇಲ್ಲ ಅಂತ ಹೇಳಿದ್ರೆ ಘನವಾಗಿರುವಂತಹ ಪರಂಪರೆ ಇದೆ. 5122 ವರ್ಷಗಳು ಅಂತ ನಾವು ಕಲಿಯುಗದಲ್ಲಿ ಹೇಳ್ತೀವಲ್ಲ, ಯಾರಿಗಿಲ್ಲದಿರುವಷ್ಟು ಭವಿಷ್ಯ ನಮಗೆ ಭೂತಕಾಲ ನಮಗಿದೆ. ಬೇರೆಯವರಿಗೆಲ್ಲ 2020 ಅಂತ ಅವ್ರು ಹೇಳ್ಬೋದಕ್ಕೆ, ನಾವು 5122 ಅಂತ ಹೇಳುವಷ್ಟರ ಮಟ್ಟಿಗೆ ನಮಗೆ ಅದೊಂದು ಸಮೃದ್ಧ ಸಭ್ಯ ಜೀವನ ಇದ್ಮೇಲೆ, ಇಂಥ ಪರಂಪರೆ ಇದ್ಮೇಲೆ, ಇಂಥ ಎಲ್ಲ ಮಹಾನುಭಾವರು ಈ ಪರಂಪರೆ ಬಗ್ಗೆ ಹೊಗಳಿ ಇರಬೇಕಾದ್ರೆ ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ನಮಗದು ಗೊತ್ತಿಲ್ಲದ ರೀತಿಯಲ್ಲಿ ಮಲಗ್ತೀವೋ ಅಥವಾ ಗೊತ್ತಿದ್ದು ಮಲಗ್ತೀವೋ, ಎರಡೂ ಕೂಡ ನಾವು ಒಂಥರ ಮೈ ಮರೆತ ರೀತಿಯಲ್ಲಿ ಆಗುತ್ತೆ. ಮೈ ಮರೆಯದೆ ಕೊಡವಿ ಎದ್ದು ನಿಲ್ಲೋಣ. ಆತ್ಮನಿರ್ಭರ ಭಾರತಕ್ಕೆ ನಮ್ಮ ಕೈಲಾದಷ್ಟು ಶ್ರಮಿಸೋಣ. ನಮ್ಮ ದೇಶ ಸ್ವಾವಲಂಬಿ ಆಗಲಿ, ಗ್ರಾಮಗಳು ಸ್ವಾವಲಂಬಿ ಆಗಲಿ, ಆಹಾರದಲ್ಲಿ ಸ್ವಾವಲಂಬಿ, ಕೃಷಿಯಲ್ಲಿ ಸ್ವಾವಲಂಬಿ, ಆರ್ಥಿಕ ಕ್ಷೇತ್ರದಲ್ಲಿ ಸ್ವಾವಲಂಬಿ, ನಮ್ಮ ಎಲ್ಲದರಲ್ಲೂ ಸ್ವಾವಲಂಬಿತನ ತರುವಂತದ್ದೇ ಒಂದು ಸಾಮಾಜಿಕ ಸುಧಾರಣೆ. ನಾವು ವ್ಯವಸ್ಥೆ ಸುಧಾರಣೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಈಗ ಇಲ್ಲ. ಅದನ್ನ ವ್ಯವಸ್ಥೆಯನ್ನು ನಿರ್ವಹಿಸುವಂತವರು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನ ನಿರ್ವಹಣೆ ಮಾಡುವಂತಹ ತಂಡನ ಬೇರೆ ಇರುತ್ತೆ, ಅದಕ್ಕೆ ಎಚ್ಚರಿಕೆ ಕೊಡ್ಬೋದು. ಆದ್ರೆ ನಾವಾಗಿ ನಮ್ಮ ಕೈಯಲ್ಲಿ ಮಾಡುವಂತಹ ಸುಧಾರಣೆಗಳು ಅದು ನಮ್ಮ ಕೈಯಲ್ಲೇ ಇದೆ. ಅದಕ್ಕಾಗಿ ಗಡಿಯಲ್ಲಿ ಯೋಧರು ಬುಲೆಟ್ ಮೂಲಕ ಉತ್ತರ ಕೊಡ್ತಾರಂತಾದ್ರೆ ಆ ಸುಧಾರಣೆ ಅಲ್ಲಿ ಮಾಡಿದ್ರೆ, ನಾವು ನಮ್ಮ ವ್ಯಾಲೆಟ್ ಮೂಲಕ ಸಮಾಜವನ್ನು ಸುಧಾರಣೆ ಮಾಡುವಂತ ಪ್ರಕ್ರಿಯೆಗೆ ಇಳಿಸಬಹುದಾ? ಅನೇಕರು ತಮ್ಮ ಎಲ್ಲವನ್ನು ಸಮಾಜಕ್ಕೆ ಸಮರ್ಪಣೆ ಮಾಡಿದ್ರು, ಅರ್ಪಣೆ ಮಾಡಿದ್ರು. ಸಮಾಜದಿಂದ ನನಗೆ ಬರ್ಬೇಕು ಅನ್ನೋದಕ್ಕಿಂತ ನಾನೇನು ಕೊಡ್ಬೋದು ಅಂತ ಯೋಚನೆ ಮಾಡಿದ್ರು. ವ್ಯಾಲೆಟ್ ಅನ್ನ ವಿವೇಚನೆಯಿಂದ ನಾವು ಬಳಸಬಹುದಾ? ನಮ್ಮ ಆರ್ಥಿಕ ಸಾಮರ್ಥ್ಯ ದೇಶದಲ್ಲೇ ಉಳಿಬೇಕು, ಹಾಗೇನೆ ನಮ್ಮ ಮೌಲ್ಯಗಳು ಇನ್ನಷ್ಟು ಬಲ ಆಗಬೇಕು ಅಂತಿದ್ರೆ ಎಲ್ಲಿ ಬೆಲೆ ತೆರಬೇಕು? ಕೇವಲ ಹಣ ಅಂತಲ್ಲ, ನಾನು ವ್ಯಾಲೆಟ್ ಉದಾಹರಣೆ ಕೊಟ್ಟೆ ಅಷ್ಟೇ. ಅಂದ್ರೆ ಬೆಲೆ ತೆರುವಂಥದ್ದೇನಿದೆ ಅದನ್ನ ಆ ಬೆಲೆ ತೆರಲೇಬೇಕು. ಆಗ ಭಾರತ ಮತ್ತೊಮ್ಮೆ ಜಗಜ್ಜನನಿ ಆಗೇ ಆಗುತ್ತೆ, ಜಗದ್ಗುರು ಆಗೇ ಆಗುತ್ತೆ. ಯಾವುದೇ ತರದ ದೋಷಗಳು ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಅದು ಕ್ರಮೇಣ ಕರಗಿ ಹೋಗುವಂತ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆ ವಾತಾವರಣಕ್ಕೆ ಇನ್ನಷ್ಟು ವೇಗ ಕೊಡುವಂತಹ ಪ್ರಕ್ರಿಯೆಯನ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ, ದಿಶಾ ಭಾರತದವರಿಗೂ ವಂದನೆಗಳನ್ನು ಹೇಳ್ತಾ ನಮ್ಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.